ಯೇಸುಕ್ರಿಸ್ತರ ಮೊದಲನೆಯ ಆಗಮನದ ಕುರಿತಾದ ಆ ಪ್ರವಾದನೆಗಳು, ವಿಷಯಗಳು ನಮಗೆ ಅರ್ಥ ಆಗದೆ ಇದ್ದರೆ ಯೇಸುಕ್ರಿಸ್ತರ ಎರಡನೆಯ ಆಗಮನ ನಮಗೇನು ಲಾಭ ತರಲ್ಲ. ನಾವು ಸಿದ್ಧತೆಯಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಇಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ದ ಪ್ರಾಫೆಸಿ ಅಬೌಟ್ ದ ಫಸ್ಟ್ ಕಮಿಂಗ್ ಆಫ್ ಜೀಸಸ್, ಯು ಕೆನಾಟ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್. ಅರ್ಥ ಆಗಲೇಬೇಕು. ಆಗುತ್ತೆ. ಶುಭ ಸಂದೇಶ ಹೀಗೆ ಬೋಧಿಸ್ತಾ ಯೇಸು ಅಥವಾ ರಕ್ಷಣೆ ಅನ್ನೋದು, ಸಾಲ್ವೇಷನ್ ಅನ್ನೋದು ಒಂದು ಅನುಭವ ಆಗುತ್ತೆ ನಮ್ಮಲ್ಲಿ. ಅದು ಸಾಧಾರಣ ಅನುಭವ ಅಲ್ಲ, ಅದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್, ಅದೊಂದು ದೊಡ್ಡ ಅನುಭವ. ಆ ಅನುಭವ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ, ನಾವು ಆ ಅನುಭವ ಆಗ್ತಾ ನಾವು ಸಾಯ್ಲಿಕ್ಕೂ ತಯಾರಾಗ್ತೀವಿ. ಸಾಯ್ಲಿಕ್ಕೆ ನಮ್ಮೊಳಗಡೆ ಒಂದು ಬೋಲ್ಡ್ನೆಸ್ ಬರುತ್ತೆ. ನಾವೆಲ್ಲರೂ ಕೂಡ ಪ್ರತಿ ವರ್ಷ ಈ ಒಂದು ಸೀಸನ್ಗೆ ಬರ್ತೀವಿ, ಆಗಮನ ಕಾಲ, ಆಡ್ವೆಂಟ್ ಅಲ್ವಾ? ಆಗಮನ ಕಾಲದಲ್ಲಿ ನಾವಿದ್ದೀವಿ. ಆಗಮನ ಅಂದರೆ ನಮಗೆ ಗೊತ್ತು. ಯಾರ ಆಗಮನ? ಯೇಸುಕ್ರಿಸ್ತನ ಆಗಮನ. ಸೊ ನಾವ್ಯಾರು ಕೂಡ ಯೇಸು ಮನುಷ್ಯನಾಗಿ ಈ ಭೂಮಿಗೆ ನಮ್ಮ ಪಾಪಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಬರ್ತಾರೆ ಅಂತ ನಾವು ಎದುರು ನೋಡ್ತಾ ಇಲ್ಲ ಅಲ್ವಾ? ಯಾಕೆ ಎದುರು ನೋಡ್ತಾ ಇಲ್ಲ ಅಂದರೆ, ಯೇಸುಕ್ರಿಸ್ತರು ಆಲ್ರೆಡಿ ಈ ಭೂಮಿಗೆ ಮನುಷ್ಯನಾಗಿ ಬಂದಾಯಿತು. ನಮ್ಮ ಪಾಪ ಪರಿಹಾರಕ್ಕೆ ಏನು ಮಾಡಬೇಕೋ ಅದನ್ನು ಶಿಲುಬೆ ಮರಣದ ಮುಖಾಂತರ ಅವರು ಮಾಡಿ ಆಯಿತು. ಇನ್ನೇನು ನಮ್ಮ ಪಾಪ ಪರಿಹಾರಕ್ಕೆ ಅಥವಾ ನಮ್ಮ ರಕ್ಷಣೆಗೆ ಮಾಡಲಿಕ್ಕಾಗಿ ಇನ್ನೇನು ಕೂಡ ಇಲ್ಲಿ ಉಳಿದಿಲ್ಲ. ಆದ್ದರಿಂದ ನಾವ್ಯಾರೂ ಕೂಡ ಯೇಸುಕ್ರಿಸ್ತರು ನಮ್ಮ ರಕ್ಷಕನಾಗಿ ಅಥವಾ ನಮ್ಮ ಪಾಪ ಪರಿಹಾರಕ್ಕಾಗಿ ಈ ಭೂಮಿಗೆ ಆಗಮಿಸಿ ಬರ್ತಾರೆ ಎಂದು ನಾವು ಎದುರು ನೋಡ್ತಾ ಇಲ್ಲ. ಹಾಗೆ ಎದುರು ನೋಡ್ತಾ ಇರೋದಾದರೆ ನಾವು ಮೋಸ ಹೋಗ್ತೀವಿ, ವಂಚನೆಗೊಳಗಾಗ್ತೀವಿ. ಆದರೆ ನಾವು ಎದುರು ನೋಡ್ತಾ ಇದ್ದೀವಿ, ಅಥವಾ ನಿಜವಾದ ಕ್ರೈಸ್ತ ವಿಶ್ವಾಸಿಗಳು ಎದುರು ನೋಡುವವರಾಗಿರ್ತಾರೆ. ಏನನ್ನು ಎದುರು ನೋಡ್ತಾರೆ ಅಂದರೆ, ಯೇಸು ಈ ಲೋಕಕ್ಕೆ ನ್ಯಾಯ ತೀರಿಸಲು ಬರ್ತಾರೆ ಅಂತ. ಓಕೆ, ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್. ಯೇಸು ಕ್ರಿಸ್ತರು ಈ ಲೋಕಕ್ಕೆ ನ್ಯಾಯ ತೀರ್ಪನ್ನು ನೀಡುವುದಕ್ಕಾಗಿ ಮತ್ತು ಅವರನ್ನು ನಂಬಿ ನಿರೀಕ್ಷಿಸಿ ಬದುಕುತ್ತಿರುವ ಪ್ರತಿಯೊಬ್ಬರನ್ನು ಆ ನಿತ್ಯ ನಿವಾಸಕ್ಕೆ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗ್ಲಿಕ್ಕಾಗಿ ಯೇಸು ಕ್ರಿಸ್ತರು ಬರ್ತಾರೆ ಎಂದು ಎದುರು ನೋಡ್ತಾ ಬದುಕ್ತಾ ಇರುವವರೇ ನಿಜವಾದ ಕ್ರೈಸ್ತ ವಿಶ್ವಾಸಿಗಳು. ಈ ಒಂದು ಆಡ್ವೆಂಟ್ ಅಥವಾ ಆಗಮನ, ಯಾರ ಆಗಮನ? ಯೇಸು ಕ್ರಿಸ್ತರ ಪುನರಾಗಮನ. ಇದರ ಒಂದು ನಿರೀಕ್ಷೆಯಲ್ಲಿ ಯಾರು ಬದುಕ್ತಾ ಇಲ್ವೋ ಅವರು ಯಾರೂ ಕೂಡ ನಿಜವಾಗಲೂ ಇನ್ನೂ ಕ್ರೈಸ್ತರಾಗಲಿಲ್ಲ. ಜಾತಿಯಲ್ಲಿ ಕ್ರಿಶ್ಚಿಯನ್ ಆಗಿರ್ಬೋದು, ಆದರೂ ಕೂಡ ಆತ್ಮದಲ್ಲಿ ನಿಜವಾದ ಕ್ರೈಸ್ತರಾಗಲಿಲ್ಲ, ಅಥವಾ ನಿಜವಾದ ಪವಿತ್ರಾತ್ಮನನ್ನು ಇನ್ನೂ ಅವರು ಸ್ವೀಕಾರ ಮಾಡಿರೋದಿಲ್ಲ. ನಿಜವಾದ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಕ್ರೈಸ್ತ ವಿಶ್ವಾಸಿಗಳಲ್ಲಿ ಈ ಒಂದು ನಿರೀಕ್ಷೆ ಇರುತ್ತೆ. ಏನು ನಿರೀಕ್ಷೆ ಇರುತ್ತೆ ಕೇಳಿದರೆ, ಯೇಸು ಕ್ರಿಸ್ತರು ಬರ್ತಾರೆ ನನ್ನನ್ನು ಕರೆದುಕೊಂಡು ಹೋಗ್ಲಿಕ್ಕೋಸ್ಕರ. ಈ ಒಂದು ನಿರೀಕ್ಷೆಯಲ್ಲಿ ಯಾರೆಲ್ಲ ಬದುಕ್ತಾ ಇದ್ದೀವೋ ಅವರೇ ನಿಜವಾಗಲೂ ಈ ಒಂದು ಆಡ್ವೆಂಟಲ್ಲಿ ಇರುವವರು, ಆಗಮನ ಕಾಲದಲ್ಲಿ ಇರುವವರು. ಮಿಕ್ಕವರೆಲ್ಲರೂ ಕೂಡ ಈ ಲೋಕದ ಯಾವುದೋ ಒಂದು ಕಾಲದಲ್ಲಿ ನಾವಿದ್ದೀವಿ ಅಷ್ಟೇ. ಯೇಸು ಬರ್ತಾರ ಕೇಳಿದರೆ ಖಂಡಿತವಾಗಲೂ ಬರ್ತಾರೆ, ಖಂಡಿತವಾಗಲೂ ಬರ್ತಾರೆ. ಆದರೆ ಯೇಸು ಕ್ರಿಸ್ತರ ಮೊದಲನೆಯ ಆಗಮನ, ಫಸ್ಟ್ ಕಮ್ಮಿಂಗ್ ಆಫ್ ಜೀಸಸ್, ನಮಗೆಲ್ರಿಗೂ ಗೊತ್ತು. ಅವರು ಈ ಭೂಮಿಗೆ ಮನುಷ್ಯನಾಗಿ ಬಂದರು. ಈ ಮೊದಲನೆಯ ಆಗಮನ ಅರ್ಥ ಆಗದೆ ಇರುವವರಿಗೆ
ಎರಡನೆಯ ಆಗಮನದಲ್ಲಿ ವಿಶ್ವಾಸ ಮತ್ತು ನಿರೀಕ್ಷೆ ಇಟ್ಕೊಂಡು ಬದುಕಲಿಕ್ಕೆ ಆಗೋದಿಲ್ಲ. ಇಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ದ ಫಸ್ಟ್ ಕಮ್ಮಿಂಗ್ ಆಫ್ ಜೀಸಸ್, ಯು ಕೆನಾಟ್ ಹ್ಯಾವ್ ದ ಹೋಪ್ ಇನ್ ದ ಸೆಕೆಂಡ್ ಕಮ್ಮಿಂಗ್ ಆಫ್ ಜೀಸಸ್ ಆ್ಯಂಡ್ ಲೀಡ್ ಎ ಲೈಫ್ ಆಫ್ ಫೇತ್. ಇದರಿಂದ ಏನು ನಷ್ಟ ಕೇಳಿದರೆ ಸ್ವರ್ಗ ನಷ್ಟ ಆಗುತ್ತೆ. ಈ ಲೋಕದಲ್ಲಿ ಏನು ನಷ್ಟ ಆಗದೆ ಇರ್ಬೋದು, ಇದರಿಂದ ನಿತ್ಯತೆ ನಷ್ಟ ಆಗುತ್ತೆ, ಅಮರ ಜೀವ ನಷ್ಟ ಆಗುತ್ತೆ, ಆ ಸ್ವರ್ಗೀಯ ಸೌಭಾಗ್ಯ ನಮಗೆ ನಷ್ಟ ಆಗುತ್ತೆ. ನೋಡಿ, ಈ ಪ್ರಪಂಚದಲ್ಲಿ ನಮಗೆ ಏನೇ ನಷ್ಟ ಆದರೂ ಅದು ನಷ್ಟ ಅಲ್ಲ, ಅದು ನಷ್ಟ ಅಲ್ಲ. ನಮಗೆ ನಿತ್ಯತೆ ನಷ್ಟ ಆಗಬಾರ್ದು. ಈ ಲೋಕದಲ್ಲಿ ನಾವು ಕ್ಷಣಿಕವಾಗಿ ಬದುಕ್ತೀವಿ, ಕ್ಷಣಿಕವಾದ ಜೀವನ. ನೀರಿನ ಮೇಲಿನ ಗುಳ್ಳೆ ಹೇಗೋ ಹಾಗೆ ಅಲ್ಪ ಕಾಲ ನಾವು ಈ ಭೂಮಿ ಮೇಲೆ ಬದುಕ್ತೀವಿ. ಇಲ್ಲಿ ನಮಗೇನು ನಷ್ಟ ಆದರೂ ಪರವಾಗಿಲ್ಲ, ಅದು ಯಾವುದು ನಿಜವಾದ ನಷ್ಟ ಅಲ್ಲ. ಆದರೆ ನಿಜವಾದ ನಷ್ಟ, ನಿಜವಾದ ಕಷ್ಟ ಏನು ಗೊತ್ತಾ? ಈ ಲೋಕದ ಜೀವನದ ನಂತರ ನಾವು ನಮ್ಮ ನಿತ್ಯ ನಿವಾಸವಾಗಿರ್ತಕ್ಕಂಥ ಪಿತನ ಸನ್ನಿಧಿಗೆ, ತಂದೆ ದೇವರ ಸನ್ನಿಧಿಗೆ, ಆ ಸ್ವರ್ಗ ರಾಜ್ಯಕ್ಕೆ ಹೋಗದೆ ಇದ್ದರೆ ಅದು ದೊಡ್ಡ ನಷ್ಟ. ಅಥವಾ ಈ ಲೋಕದ ಜೀವಿತದ ಎಲ್ಲ ಕಷ್ಟ, ಸುಖ, ಪ್ರಾರ್ಥನೆ, ಉಪವಾಸ ಎಲ್ಲ ಅನುಭವಿಸಿದ ನಂತರ ನಿತ್ಯ ನಾಶಕ್ಕೆ, ನರಕಕ್ಕೆ ಹೋದರೆ ಅದು ದೊಡ್ಡ ನಷ್ಟ, ಅದು ನಿತ್ಯವಾದ ಒಂದು ಕಷ್ಟ. ಆದ್ದರಿಂದ ಪ್ರೀತಿ ಸಹೋದರ ಸಹೋದರಿಯರೇ, ಈ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯೇಸು ಕ್ರಿಸ್ತರ ಮೊದಲನೆಯ ಆಗಮನವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದ ಫಸ್ಟ್ ಕಮ್ಮಿಂಗ್ ಆಫ್ ಜೀಸಸ್. ನೋಡಿ, ನಾವು ಇಸ್ರಾಯೇಲ್ ಜನರ ಥರ ಆಗಬಾರ್ದು. ಇಸ್ರಾಯೇಲ್ ಜನರು ಈ ಒಂದು ಆಡ್ವೆಂಟಲ್ಲಿ ಇದ್ದರು, ಆಗಮನದಲ್ಲಿದ್ದರು, ಆಗಮನದ ನಿರೀಕ್ಷೆಯಲ್ಲಿದ್ದರು. ಏನು ಯಾರ ಆಗಮನದ ನಿರೀಕ್ಷೆಯಲ್ಲಿದ್ದರು? ಇಸ್ರಾಯೇಲ್ ಜನರು ನಮ್ಮನ್ನು ರಕ್ಷಿಸಲಿಕ್ಕೆ ಒಬ್ಬನು ಬರ್ತಾನೆ, ಒಬ್ಬ ಉದ್ಧಾರಕನು ಬರ್ತಾನೆ, ಒಬ್ಬ ರಕ್ಷಕನು ಬರ್ತಾನೆ ಎಂಬ ನಿರೀಕ್ಷೆಯಲ್ಲಿ ಯಾರಿದ್ರು? ಇಸ್ರಾಯೇಲ್ ಜನರು. ಹಾಗಾದರೆ ಅವರು ನಿರೀಕ್ಷಿಸಿದ್ದು ಯಾವ ರೀತಿಯ ಒಂದು ರಕ್ಷಕ? ಅವರ ಕಷ್ಟಗಳು, ಅವರ ಸಂಕಟಗಳು, ಅವರ ದುಃಖಗಳು, ಇವುಗಳಿಂದ ಅವರನ್ನು ಹೊರಗಡೆ ಕರೆದುಕೊಂಡು ಬರುವಂತಹ, ಮೋಶೆಯ ಹಾಗೆ, ದಾವೀದನ ಹಾಗೆ ಇರುವಂತಹ ಒಬ್ಬ ರಕ್ಷಕ ಬರ್ತಾನೆ ಅಂತ ನಂಬಿಕೊಂಡು ಎದುರು ನೋಡ್ತಾ ಇದ್ರು. ಯಾರು? ಇಸ್ರಾಯೇಲ್ ಜನರು. ಇಸ್ರಾಯೇಲ್ ಜನರು ಮಾತ್ರ ಅಲ್ಲ, ಯೇಸು ಕ್ರಿಸ್ತರ ಜೊತೆಗಿದ್ದಂಥ 12 ಮಂದಿ ಶಿಷ್ಯರು ಕೂಡ ಅದನ್ನೇ ಎದುರು ನೋಡ್ತಾ ಇದ್ದಿದ್ದು. ಆ ಸಮಯದಲ್ಲಿ ಇಸ್ರಾಯೇಲ್ ಜನರು ಯಾವ ಒಂದು ಆಳ್ವಿಕೆಯಲ್ಲಿ ಅಥವಾ ಅಧೀನದಲ್ಲಿ ಅವರಿದ್ದರು? ರೋಮನರ ಆಳ್ವಿಕೆಯಲ್ಲಿ, ರೋಮನರ ಒಂದು ಗುಲಾಮತನದಲ್ಲಿ ಇಸ್ರಾಯೇಲ್ ಜನರು ವ್ಯಥೆ ಪಡ್ತಾ ಇದ್ದರು, ಕಷ್ಟಪಡ್ತಾ ಇದ್ದರು, ಸಂಕಟ ಪಡ್ತಾ ಇದ್ದರು, ಸಮಾಧಾನ ಇಲ್ಲದೆ ಬದುಕ್ತಾ ಇದ್ದರು, ಗುಲಾಮತನದಲ್ಲಿದ್ದರು. ಯೇಸು ಕ್ರಿಸ್ತನ ಸಮಯದಲ್ಲಿ ಇದ್ದಂಥ ಯಹೂದ್ಯರು ಮತ್ತು ಯೇಸುವಿನ ಜೊತೆಯಲ್ಲಿದ್ದಂತಹ ಅವರ ಶಿಷ್ಯರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು, ನಿರೀಕ್ಷಿಸ್ತಾ ಇದ್ದಿದ್ದು, ರಕ್ಷಕ ಬರ್ತಾನೆ, ಈಗ ಬಂದಿದ್ದಾನೆ, ಯೇಸುವೆ ಆ ರಕ್ಷಕ, ನಮಗಿನ್ನೇನು ವಿಮೋಚನೆ ಇದೆ, ಇನ್ನು ಸ್ವಲ್ಪ ಸಮಯದಲ್ಲಿ ನಮಗೆ ಬಿಡುಗಡೆ ಇದೆ, ರಕ್ಷಣೆ ಇದೆ, ನಾವು ಈಗ ಸ್ವತಂತ್ರರಾಗ್ತೀವಿ ಅಂತ ಎದುರು ನೋಡ್ತಾ ಇದ್ದರು. ಆದರೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಾಗ ಅವರ ಎಕ್ಸ್ಪೆಕ್ಟೇಷನ್ ಎಲ್ಲ ಸತ್ತೇ ಹೋಯ್ತು, ಅವ್ರ ನಿರೀಕ್ಷೆ ಎಲ್ಲ ಸತ್ತೇ ಹೋಯ್ತು. ಈಗ ಕನ್ಫ್ಯೂಷನ್ ಶುರುವಾಯಿತು, ಅವರಿಗೆ ಗೊಂದಲ ಆಯಿತು. ನಿಜವಾಗ್ಲೂ ಇವರು ರಕ್ಷಕನಾ? ನಮ್ಮ ಪ್ರವಾದಿಗಳು ಪ್ರವಾದನೆ ಮಾಡಿ ಹೇಳಿದಂಥ ರಕ್ಷಕ ಇವರೇನಾ? ಉದ್ಧಾರಕ ಇವರೇನಾ? ಯಾಕೆಂದ್ರೆ ಈಗ ಸತ್ತೋಗ್ಬಿಟ್ಟಿದ್ದಾರೆ. ಬಹಳಷ್ಟು ಪ್ರವಾದನೆಗಳು ನಿಜ ಆಯಿತು. ರಕ್ಷಕನು ಬಂದಾಗ, ಉದ್ಧಾರಕನು ಬಂದಾಗ ಅವನು ಈ ರೀತಿ ಅದ್ಭುತ ಕಾರ್ಯಗಳನ್ನ ಮಾಡ್ತಾನೆ, ಈ ರೀತಿ ಬೋಧನೆ ಮಾಡ್ತಾನೆ, ಈ ರೀತಿ ಎಲ್ಲ ಕಾರ್ಯಗಳನ್ನ ಮಾಡ್ತಾನೆ ಅಂತ ಅನೇಕ ವಿಷಯಗಳು ಯೇಸು ಕ್ರಿಸ್ತನ ಕುರಿತಾಗಿ ಬರೆದಿದ್ದಂಥದ್ದು ನೆರವೇರುವಾಗ ಅವ್ರಿಗೆ ಅನ್ನಿಸ್ತು, ಹೀ ಈಸ್ ದ ಪರ್ಸನ್, ಇವನೇ ನಾವು ಎದುರು ನೋಡ್ತಾ ಇರುವ ನಮ್ಮ ರಕ್ಷಕ, ನಮ್ಮ ವಿಮೋಚಕ ಈ ಯೇಸುನೇ ಅಂತ ಅವ್ರು ನಂಬಿದರು. ಆದರೆ ಅವ್ರ ನಂಬಿಕೆ ಯಾವಾಗ ಫೇಲ್ ಆಯಿತು ಅಂದರೆ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತರಲ್ವಾ,
ಆಗ ಅವ್ರ ನಂಬಿಕೆ ಸತ್ತೋಗ್ಬಿಡ್ತು. ಇವನಲ್ಲ ರಕ್ಷಕ, ಹೌದೋ ಅಲ್ವೋ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ಅವರಿಗೆ. ಆದರೆ ಯೇಸು ಕ್ರಿಸ್ತರು ಬಂದರು, ಶಿಲುಬೆ ಮೇಲೆ ಸತ್ತರು. ಯಾವುದಕ್ಕಾಗಿ ಅವರು ಬಂದರೋ ಅದನ್ನು ಅವರು ನೆರವೇರಿಸಿದರು. ಅಂದಿದ್ದಂಥ ಯಹೂದ್ಯರಿಗೆ, ಇಸ್ರಾಯೇಲ್ ಜನರಿಗೆ ಏನು ಅರ್ಥ ಆಗಲಿಲ್ಲ. ಜೊತೆಯಲ್ಲಿದ್ದ ಶಿಷ್ಯರಿಗೂ ಕೂಡ ಅರ್ಥ ಆಗಲಿಲ್ಲ. ಆದ್ದರಿಂದನೇ ಆ ಶಿಷ್ಯರು ಕೂಡ ಗೊಂದಲದಲ್ಲಿ ಕೇಳ್ತಾರೆ. ಎಮ್ಮಾವು ಗ್ರಾಮಕ್ಕೆ ಹೋದಂತಹ ಆ ಶಿಷ್ಯರು ಯೇಸು ಕ್ರಿಸ್ತರು ಅವ್ರ ಜೊತೆಯಲ್ಲಿ ಸೇರಿಕೊಂಡ್ರೂ ಕೂಡ ಯೇಸು ಅಂತ ಅವ್ರಿಗೆ ಗುರುತಿಸ್ಲಿಕ್ಕೂ ಆಗ್ತಾ ಇಲ್ಲ. ಮಾತ್ರ ಅಲ್ಲ, ಅವ್ರ ಮೈಂಡಲ್ಲಿ ಇದ್ದಂಥ ಒಂದು ಕನ್ಫ್ಯೂಷನ್, ಒಂದು ಗೊಂದಲ ಅವರಲ್ಲಿ ಪ್ರಕಟಪಡಿಸ್ತಾರೆ. 24ನೇ ಅಧ್ಯಾಯದಲ್ಲಿ 21ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಅವ್ರು ಏನು ತಿಳ್ಕೊಂಡಿದ್ರು? ಯೇಸುವಿನ ಜೊತೆಗಿದ್ದಂಥ ಶಿಷ್ಯರು, ಅಂದಿದ್ದಂಥ ಯಹೂದ್ಯರು ಏನು ತಿಳ್ಕೊಂಡಿದ್ರು? ಓದಿ ನೋಡೋಣ. ಲೂಕನ ಶುಭ ಸಂದೇಶ 24ನೇ ಅಧ್ಯಾಯದ 21ನೇ ವಾಕ್ಯ. ಲೂಕ್ ಚಾಪ್ಟರ್ 24 ವರ್ಸ್ 21. ಇಸ್ರಾಯೇಲರನ್ನು ಬಿಡುಗಡೆ ಮಾಡುವ ಉದ್ಧಾರಕ, ಇಸ್ರಾಯೇಲರನ್ನು ಬಿಡುಗಡೆ ಮಾಡುವ ಉದ್ಧಾರಕ ಅವರೇ ಎಂದು ನಾವು ನಂಬಿಕೊಂಡಿದ್ದೆವು. ಅವರೇ ಎಂದು, ಅವರೇ ಅಂದರೆ ಯಾರು? ಯೇಸು. ಅವರೇ ಎಂದು ನಾವು ನಂಬಿಕೊಂಡಿದ್ದೆವು. ಇಷ್ಟು ಮಾತ್ರವಲ್ಲ, ಇದೆಲ್ಲ ಸಂಭವಿಸಿ ಇಂದಿಗೆ 3 ದಿನಗಳು ಆಗಿವೆ. ಇಂದಿಗೆ 3 ದಿನಗಳಾಗಿದೆ. ಸಾಕು. ನಾವು ಅಂದ್ಕೊಂಡಿದ್ದು ಬೇರೆ, ಇಲ್ಲಿ ನಡೀತಾ ಇರೋದು ಬೇರೆ. ಅವ್ರು ಅಂದ್ಕೊಂಡಿದ್ದೇನು? ಇಸ್ರಾಯೇಲ್ ಜನರನ್ನ ಈಜಿಪ್ಟಿನ ಗುಲಾಮತನದಿಂದ ಬಿಡುಗಡೆ ಮಾಡಿದ ಹಾಗೆ ನಮ್ಮನ್ನ ರೋಮನರ ಈ ಗುಲಾಮತನದಿಂದ ಬಿಡುಗಡೆ ಮಾಡಲಿಕ್ಕೆ ಉದ್ಧಾರಕನು ಬರ್ತಾನೆ, ರಕ್ಷಕನು ಬರ್ತಾನೆ ಅಂತ ಅವರು ನಿರೀಕ್ಷೆ ಇಟ್ಕೊಂಡು, ನಂಬಿಕೊಂಡು, ಪ್ರಾರ್ಥನೆ ಮಾಡಿಕೊಂಡು ಕಾಯ್ತಾ ಇದ್ರು. ಇವರೇ ಅವರು ಅಂತಲೂ ನಂಬ್ಕೊಂಡಿದ್ರು. ಯಾರು? ಯೇಸುನೇ ನಮ್ಮ ಉದ್ಧಾರಕ, ನಮ್ಮ ರಕ್ಷಕ, ನಮ್ಮ ವಿಮೋಚಕ. ಇವರು ನಮ್ಮನ್ನು ನಮ್ಮ ಈ ಕಷ್ಟದ ಜೀವನದಿಂದ, ಈ ಸಂಕಟದ ಜೀವನದಿಂದ, ಈ ಯಾತನೆಯಿಂದ, ಈ ರೋಮನರ ಆಳ್ವಿಕೆಯಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ ಅಂತ ಅವ್ರು ಎದುರು ನೋಡ್ತಾ ಇದ್ರು. ಆದರೆ ಈ ಶಿಷ್ಯರಿಗೆ ಈಗ ಪ್ರಾಬ್ಲಮ್ ಏನಾಗ್ಬಿಟ್ಟಿದೆ ಅಂದರೆ, ಯೇಸು ಸತ್ತೋಗ್ಬಿಟ್ರು, ಸಮಾಧಿನೂ ಆಯಿತು. ಬೇರೆ ಕೆಲವು ಮಹಿಳೆಯರು ಹೇಳ್ತಾ ಇದ್ದಾರೆ, ಅಲ್ಲಿ ಅವರು ಶವನೂ ಕಾಣ್ತಾ ಇಲ್ಲ ಅಂತ. ಟೋಟಲ್ ಕನ್ಫ್ಯೂಷನ್. ಅವರ ಆಡ್ವೆಂಟ್ ಫ್ಲಾಪ್ ಆಗೋಯ್ತು. ಅವರ ಆಗಮನ ಕಾಲದ ಎಲ್ಲ ನಿರೀಕ್ಷೆಗಳು ಹಾಳಾಗೋಯ್ತು. ಇವತ್ತು ನಾವು ಕ್ರೈಸ್ತರ ಆಗಮನ ಕಾಲದಲ್ಲಿ ಇದ್ದೀವಿ. ಹೆಚ್ಚು ಕಡಿಮೆ ನಮ್ಮದು ಇದೇ ಫ್ಲಾಪಲ್ಲೇ ಇದೆ ಅಂತ ಅನಿಸುತ್ತೆ ನೋಡಿದರೆ. ಇಸ್ರಾಯೇಲ್ ಜನರು ಯಾವ ಆಗಮನ ಕಾಲದಲ್ಲಿದ್ದರು? ಫಸ್ಟ್ ಕಮ್ಮಿಂಗ್ ಆಫ್ ದ ಮೆಸ್ಸಾಯ, ಯೇಸು ಕ್ರಿಸ್ತರ ಮೊದಲನೆಯ ಬರುವಿಕೆಯ ಆಗಮನದಲ್ಲಿ ಅವರು ಎದುರು ನೋಡ್ತಾ ಇದ್ರು. ಯಾವ ರೀತಿಯಲ್ಲಿ? ನಮ್ಮ ಈ ಕಷ್ಟಕರವಾದ ದುರವಸ್ಥೆಯಿಂದ ನಮ್ಮನ್ನು ಬಿಡುಗಡೆ ಮಾಡಲು ಗೋಲಿಯಾತನ ತಲೆ ತೆಗೆದ ಹಾಗೆ, ದಾವಿದ ತೆಗೆದ ಹಾಗೆ, ದಾವಿದ ವಂಶದಲ್ಲಿ ನಮಗೋಸ್ಕರ ಒಬ್ಬ ವಂಶೋದ್ಧಾರಕ, ನಮ್ಮ ಉದ್ಧಾರಕ ಜನಿಸಿ ಬರ್ತಾನೆ ಎಂಬ ಪ್ರವಾದನೆಯನ್ನು ನಂಬಿ ಕಾಯ್ತಾ ಇದ್ರು. ದಾವಿದ ಹೇಗೆ ಇಸ್ರಾಯೇಲ್ ಜನರನ್ನು ಬಿಡುಗಡೆ ಮಾಡಿದ್ನೋ ಅದೇ ರೀತಿಯಲ್ಲಿ ನಮ್ಮನ್ನು ರೋಮನ್ನರಿಂದ ಬಿಡುಗಡೆ ಮಾಡಲಿಕ್ಕೆ ಒಬ್ಬರು ಬರ್ತಾರೆ ಅಂತ ಎದುರು ನೋಡ್ತಾ ಇದ್ರು. ಆಗಮನ ಕಾಲದಲ್ಲಿ ಇದ್ದರು. ಯೇಸು ಬಂದರು. ಅವರಿಗೆ ಯಾರಿಗೂ ಯೇಸು ಬಂದಿದ್ದರೆ ಲಾಭ ಒಬ್ಬರಿಗೂ ಸಿಕ್ಕಿಲ್ಲ. ಕಾರಣ ಏನು? ಕಾರಣ ಏನು ಅಂದರೆ, ಅವರಿಗೆ ಯೇಸು ಕ್ರಿಸ್ತನ ಆಗಮನದ ಕುರಿತಾದ ಪ್ರವಾದನೆ ಅರ್ಥ ಆಗಲಿಲ್ಲ. ಸರಿಯಾಗಿ ತಿಳ್ಕೊಳ್ಳಿ. ಯಾಕೆ ಅವರ ಒಂದು ಇಸ್ರಾಯೇಲ್ ಜನರಿಗೆ ಯೇಸು ಕ್ರಿಸ್ತರ ಮೊದಲನೆಯ ಆಗಮನದ ಲಾಭ ಪಡ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ,
ಯೇಸು ಕ್ರಿಸ್ತನ ಕುರಿತಾಗಿ ಪ್ರವಾದಿಗಳು ಮುಂಚಿತವಾಗಿಯೇ ದೇವರಾತ್ಮ ಪ್ರೇರಿತರಾಗಿ ಪ್ರವಾದಿಸಿದ ಪ್ರವಾದನೆಯ ಸಂದೇಶ ಯಹೂದ್ಯ ಜನರಿಗೆ, ಇಸ್ರಾಯೇಲ್ ಜನರಿಗೆ ಅರ್ಥ ಆಗದ ಕಾರಣ ಅವರಿಗೆ ಯೇಸು ಕ್ರಿಸ್ತನ ಮೊದಲನೆಯ ಆಗಮನದ ಆ ಫಲ ಅವರಿಗೆ ಅನುಭವಿಸ್ಲಿಕ್ಕಾಗದೆ ಹೋಯಿತು. ಹಾಗಾದರೆ ಕೇಳಿಸ್ಕೊಳ್ಳಿ, ಸ್ವಲ್ಪ ಗಮನ ಇಟ್ಟು. ಯೇಸು ಕ್ರಿಸ್ತರ ಮೊದಲನೆಯ ಆಗಮನದ ಕುರಿತಾದ ಪ್ರವಾದನೆಯ ಸಂದೇಶಗಳು ಎಲ್ಲಿ ಸಿಗುತ್ತೆ? ಈ ಬೈಬಲ್ ಪುಸ್ತಕದಲ್ಲಿದೆ, ಹಳೆ ಒಡಂಬಡಿಕೆಯಲ್ಲಿದೆ. ಅದು ಇವತ್ತು ನನಗೂ ನಿಮಗೂ ಅರ್ಥ ಆಗದೆ ಇದ್ರೆ ಯೇಸು ಕ್ರಿಸ್ತರ ಮೊದಲನೆಯ ಆಗಮನದ ಫಲ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದನೇ ಹೊಸ ಒಡಂಬಡಿಕೆಯಲ್ಲೂ ಕೂಡ ಯೇಸು ಕ್ರಿಸ್ತರ ಶಿಷ್ಯರು ಮತ್ತು ಇತರ ಅಪೊಸ್ತಲರು ಯಾರೆಲ್ಲ ಶುಭ ಸಂದೇಶವನ್ನು ಮತ್ತು ಪತ್ರಿಕೆಗಳನ್ನ ಬರೆದಿದ್ದಾರೋ ಅವರೆಲ್ಲರೂ ಕೂಡ ಹಳೆ ಒಡಂಬಡಿಕೆಯಲ್ಲಿ ರಕ್ಷಕನ ಕುರಿತಾಗಿ, ಯೇಸು ಕ್ರಿಸ್ತನ ಕುರಿತಾಗಿ ಪ್ರವಾದಿಗಳು ಪ್ರವಾದಿಸಿದಂತಹ ವಿಷಯಗಳನ್ನು ಕೋಟ್ ಮಾಡಿ ಬರೆದಿದ್ದಾರೆ. ಅದಿಲ್ಲದೆ ಇದ್ರೆ ನಮ್ಗೆ ಅರ್ಥ ಆಗೋದಿಲ್ಲ. ಇವತ್ತು ಕೂಡ ಕ್ರೈಸ್ತ ಸಭೆಗಳಿಗೆ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನ ಮೊದಲನೆಯ ಆಗಮನ ಯಾಕೆ ಅನ್ನೋದು ಎಷ್ಟೋ ಜನಕ್ಕೆ ಕೇವಲ ಒಂದು ಮಾಹಿತಿಯಾಗಿ ಮಾತ್ರ ಉಳಿದಿದೆ, ಬಿಟ್ಟರೆ ಅನುಭವವಾಗಿ ಬಂದಿಲ್ಲ. ಓನ್ಲಿ ಇನ್ಫಾರ್ಮೇಷನ್ ಆಗಿದೆ, ನೋ ಎಕ್ಸ್ಪೀರಿಯನ್ಸ್. ದ ಫಸ್ಟ್ ಕಮಿಂಗ್ ಆಫ್ ಕ್ರೈಸ್ಟ್ ಫಾರ್ ಅವರ್ ಸಾಲ್ವೇಷನ್, ಫಾರ್ ಅವರ್ ರಿಡೆಂಪ್ಷನ್, ನಮ್ಮ ವಿಮೋಚನೆಗಾಗಿ, ನಮ್ಮ ರಕ್ಷೆಗಾಗಿ ಯೇಸು ಕ್ರಿಸ್ತನ ಆಗಮನ ಇದೆಯಲ್ವಾ, ಅದೊಂದು ಅನುಭವ. ದಟ್ ಈಸ್ ಅನ್ ಎಕ್ಸ್ಪೀರಿಯನ್ಸ್, ದಟ್ ಈಸ್ ನಾಟ್ ಅನ್ ಇನ್ಫಾರ್ಮೇಷನ್. ಅದೊಂದು ಮಾಹಿತಿ ಅಲ್ಲ. ಬಟ್ ಫಾರ್ ಜೂಯಿಷ್ ಪೀಪಲ್, ಯಹೂದ್ಯ ಜನರಿಗೆ, ಇಸ್ರಾಯೇಲ್ ಜನರಿಗೆ ಅದೊಂದು ಇನ್ಫಾರ್ಮೇಷನ್ ಮಾತ್ರ ಆಗಿತ್ತು, ಮಾಹಿತಿ ಮಾತ್ರ ಆಗಿತ್ತು. ಆದರೆ ಇಂದು ನಮಗೆ ಅದು ಮಾಹಿತಿಯಾಗಿ ಮಾತ್ರ ಉಳಿದ್ರೆ ನಾವು ಆ ಇಸ್ರಾಯೇಲ್ ಜನರಂತೆ ಅವಿಶ್ವಾಸಿಗಳಾಗಿ ಯೇಸು ಕ್ರಿಸ್ತನ ಮೊದಲನೇ ಆಗಮನದ ಫಲ ಏನೋ ಅದನ್ನು ಅನುಭವಿಸದೆ ಆ ಸ್ವರ್ಗವನ್ನು ಕಳ್ಕೋಬೇಕಾಗ್ತದೆ. ನಾನು ಹೇಳ್ತಾ ಇರ್ತಕ್ಕಂಥ ವಿಷಯ ನಿಮಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸಬಹುದು, ಇವರು ಏನು ಹೇಳ್ತಾ ಇದ್ದಾರೆ ಅರ್ಥ ಆಗ್ತಾ ಇಲ್ಲ ಅಂತ. ಆದರೆ ಇದೇ ನಮಗೆ ಅರ್ಥ ಆಗಬೇಕಾಗಿರೋದು. ಮೂಲ ಪಾಠಗಳಲ್ಲಿ ನಾವಿದ್ದೀವಿ, ಆಯಿತಾ? ದಯವಿಟ್ಟು ನಿಮಗೆ ಅರ್ಥ ಆಗದೇ ಇದ್ದರೆ ನೀವು ಕೇಳ್ಬೋದು, ಆಯಿತಾ? ಕೇಳಿ ಆದರೂ ತಿಳ್ಕೊಳ್ಳಿ ಅಂತ ನಿಮ್ಮಲ್ಲಿ ವಿನಂತಿಸ್ತೀನಿ ನಾನು. ಯಾಕೆ ಅಂದರೆ ಇದು ತಿಳ್ಕೊಳ್ಳದೆ ಇದ್ದರೆ ಇದರಿಂದ ನಿಮ್ಮ ನಿತ್ಯತೆಗೆ ತೊಂದರೆ ಆಗುತ್ತೆ. ಇಲ್ಲಿ ನಿಮಗೆ ತೊಂದರೆ ಆಗುತ್ತೆ ಅಂತ ನಾನು ಹೇಳಲ್ಲ. ಇಲ್ಲಿ ನೀವು ಧನಿಕ ಶ್ರೀಮಂತನ ಹಾಗೆ ಆರಾಮಾಗಿ ಬದುಕಬಹುದು. ಆದರೆ ನಿಮ್ಮ ನಿತ್ಯತೆ, ಈ ಲೋಕದ ಜೀವನದ ನಂತರ, ನೀರಿನ ಮೇಲಿನ ಗುಳ್ಳೆ ಥರ ಇರುವ ಈ ಅಲ್ಪ ಕಾಲದ ಜೀವನದ ನಂತರ ಶಾಶ್ವತವಾದ ಜೀವನ ಇದೆ, ಒಂದ ಸ್ವರ್ಗದಲ್ಲಿ ಇಲ್ಲ ನರಕದಲ್ಲಿ. ಆ ಜೀವನಕ್ಕೆ ತೊಂದರೆ ಆಗಬಾರ್ದು. ತೊಂದರೆ ಆಗಬಾರ್ದಾದ್ರೆ ಈ ಪ್ರವಾದನೆಯ ಸಂದೇಶಗಳು ನಮಗೇನಾಗಿರಬೇಕು? ಅನುಭವ ಆಗಬೇಕು. ನೋಡಿ, ಎಷ್ಟೋ ಜನರಿಗೆ ಯೇಸು ಅಥವಾ ಯೇಸು ಕ್ರಿಸ್ತ ಅಥವಾ ದೇವರು ಕೇವಲ ಒಂದು ಮಾಹಿತಿ ಆಗಿದ್ದಾರೆ. ಫಾರ್ ಮೆನಿ ಪೀಪಲ್ ಜೀಸಸ್ ಕ್ರೈಸ್ಟ್ ಆರ್ ಗಾಡ್ ಈಸ್ ಓನ್ಲಿ ಇನ್ಫಾರ್ಮೇಷನ್. ಬಟ್ ಫಾರ್ ಅಸ್ ಟ್ರೂ ಬಿಲೀವರ್ಸ್, ನಿಜವಾದ ವಿಶ್ವಾಸಿಗಳಿಗೆ, ಯಾರು ಆತ್ಮದಲ್ಲಿ ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿದಾರೋ ಅಂಥವರಿಗೆ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತರು ಅಥವಾ ದೇವರು, ಗಾಡ್ ಈಸ್ ನಾಟ್ ಅನ್ ಇನ್ಫಾರ್ಮೇಷನ್ ಬಟ್ ಅನ್ ಎಕ್ಸ್ಪೀರಿಯನ್ಸ್. ಸರಿಯಾಗಿ ಕೇಳಿಸ್ಕೊಳ್ಳಿ. ಪವಿತ್ರಾತ್ಮ ಇಲ್ಲದೆ ಇದ್ದವರಿಗೆ, ಅವರು ಕ್ರೈಸ್ತರಾಗಿರ್ಬೋದು, ಯಾರೇ ಆಗಿರ್ಬೋದು, ಪವಿತ್ರಾತ್ಮ ಇಲ್ಲದೆ ಇದ್ದಂಥ ಎಲ್ಲರಿಗೂ ಯೇಸು ಕ್ರಿಸ್ತನು ಒಂದು ಇನ್ಫಾರ್ಮೇಷನ್ ಮಾತ್ರ. ಯೇಸು ಯಾರು, ಎಲ್ಲಿ ಹುಟ್ಟಿದ್ರು, ಏನು ಮಾಡಿದರು, ಏನು ಬೋಧನೆ ಮಾಡಿದರು, ಎಷ್ಟು ಅದ್ಭುತಗಳನ್ನ ಮಾಡಿದರು, ಅದೆಲ್ಲ ಒಂದು ಮಾಹಿತಿ ಮಾತ್ರ, ನಾಲೆಡ್ಜ್. ಆದರೆ ಪವಿತ್ರಾತ್ಮ ಇರುವ ಒಬ್ಬ ಕ್ರೈಸ್ತ ವಿಶ್ವಾಸಿ ನಾವಾಗಿದ್ದರೆ ಜೀಸಸ್ ಕ್ರೈಸ್ಟ್ ಈಸ್ ನಾಟ್ ಓನ್ಲಿ ಅನ್ ಇನ್ಫಾರ್ಮೇಷನ್ ಬಟ್ ಅನ್ ಎಕ್ಸ್ಪೀರಿಯನ್ಸ್. ಅದೊಂದು ಅನುಭವ. ಈಗ ಪ್ರಶ್ನೆ ನಿಮಗೆ ನೀವೇ ಹಾಕೋಬೇಕು,
ನನಗೆ ಯೇಸು ಕ್ರಿಸ್ತನು ಏನಾಗಿದ್ದಾರೆ? ಯೇಸು ಕ್ರಿಸ್ತ ನನಗೊಂದು ಅನುಭವ ಆಗಿದ್ದಾರಾ? ಈಸ್ ಗಾಡ್ ಎನ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ? ದೇವರು ನನಗೊಂದು ಅನುಭವ ಆಗಿದ್ದಾರಾ ಅಥವಾ ಒಂದು ಮಾಹಿತಿನ? ದೇವರು ಅಂದರೆ ಸರ್ವಶಕ್ತರು, ದೇವರು ಅಂದರೆ ಅದ್ಭುತ ಸ್ವರೂಪರು, ದೇವರು ಅಂದರೆ ಅನಾದಿಯಲ್ಲಿ ಇರುವವರು. ಯೇಸು ಮೊದಲು ವಾಕ್ಯವಾಗಿದ್ದರು, ಅವರು ಪರಮ ತ್ರಿತ್ವದ ಒಬ್ಬ ವ್ಯಕ್ತಿಯಾಗಿದ್ದಾರೆ, ದೇವರ ಪುತ್ರ. ಅವರು ಈ ರೀತಿ ಪವಿತ್ರಾತ್ಮರಿಂದ ಗರ್ಭಧರಿಸಿ ಮಾತೆ ಮರಿಯಮ್ಮನವರಲ್ಲಿ ಗರ್ಭಧರಿಸಿ ಈ ಭೂಮಿಗೆ ಅವರು ಮನುಷ್ಯನಾಗಿ ಬಂದರು, ಮನುಷ್ಯನ ರಕ್ಷಣೆಗಾಗಿ ಬಂದರು. ಈ ರೀತಿ ಅನೇಕ ವಿಷಯಗಳು ಯೇಸು ಕ್ರಿಸ್ತನ ಕುರಿತಾಗಿ ಅನೇಕ ಮಾಹಿತಿಗಳು ನಮಗೆಲ್ಲರಿಗೂ ಇದೆ. ಆದರೆ ಈ ಮಾಹಿತಿ ಸೈತಾನನಿಗೂ ಇದೆ. ಈವನ್ ಡೆವಿಲ್ ನೋಸ್ ಆಲ್ ದೀಸ್ ಥಿಂಗ್ಸ್. ಇನ್ಫಾರ್ಮೇಷನ್ ಇದೆ. ಆದರೆ ಯೇಸು ಕ್ರಿಸ್ತ ಒಂದು ಅನುಭವ ಆಗುವಾಗ ಅದಾಗದೇ ಇದ್ದರೆ ನಾವು ನಿರ್ಭಾಗ್ಯರು ಪ್ರಿಯರೇ. ಇವತ್ತು ಯೇಸು ನಿಮಗೊಂದು ಅನುಭವ ಆಗಿದ್ದಾರಾ ಅಥವಾ ಮಾಹಿತಿ ಇನ್ಫಾರ್ಮೇಷನ್ ಆಗಿದ್ದಾರಾ? ಬೈಬಲ್ನ ವಾಕ್ಯಗಳು, ಬೈಬಲ್ ಅನ್ನೋದು ನಿಮಗೆ ಕೇವಲ ಒಂದು ಮಾಹಿತಿ ಆಗಿದೆಯಾ, ಅನುಭವ ಆಗಿದೆಯಾ? ಕೆಲವು ಟೈಮ್ ನಾವು ಹೇಳ್ತೀವಲ್ಲ, ಅವ್ರಿಗೆ ತುಂಬ ವಾಕ್ಯ ಗೊತ್ತು, ಬಾಯಿ ಬಿಟ್ಟರೆ ವಾಕ್ಯನೇ ಹೇಳ್ತಾರೆ ಅಂತ. ನಿಮಗೂ ಅನ್ನಿಸ್ಬೋದು, ತುಂಬ ವಾಕ್ಯಗಳು ನೀವು ಕಲ್ತ್ಕೊಂಡಿರ್ಬೋದು, ಸಂತೋಷ. ಆದರೆ ಒಳ್ಳೆಯದೇ, ಕೆಟ್ಟದ್ದೇನೂ ಅಲ್ಲ. ಆದರೆ ಅದು ಕೇವಲ ಒಂದು ಮಾಹಿತಿ ಮಾತ್ರ ಆಗಿ ಉಳಿದ್ರೆ ಏನು ಪ್ರಯೋಜನ ಇಲ್ಲ. ಅದೊಂದು ಅನುಭವ ಆಗಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ, ನಿಮ್ಮ ಕೈಯಲ್ಲಿ ಸ್ವಲ್ಪ ಬೀಜಗಳಿದೆ, ಭತ್ತನೋ ರಾಗಿನೋ ಜೋಳನೋ ಬೀಜಗಳಿದೆ. ಈ ಬೀಜದ ಬಗ್ಗೆ ನಿಮಗೆ ಗೊತ್ತಿದೆ. ಈ ಬೀಜ ಹೀಗೆ ಇದ್ದರೆ ನಿಮಗೇನು ಪ್ರಯೋಜನ ಇಲ್ಲ. ಆದರೆ ಈ ಬೀಜ ನೆಲದಲ್ಲಿ ಬಿತ್ತನೆ ಮಾಡಿದರೆ, ಒಳ್ಳೆಯ ನೆಲದಲ್ಲಿ ಬಿತ್ತನೆ ಮಾಡಿದರೆ, ಈ ಬೀಜ ಮೊಳಕೆ ಒಡೆದು ಗಿಡ ಆಗಿ ಅದರಲ್ಲಿ ಫಲ ಬರುತ್ತೆ, ಅದನ್ನು ನೀವು ತಿಂತೀರಿ. ಅದು ಅನುಭವ. ಹಾಗೆ ಈ ಬೈಬಲ್ನಲ್ಲಿರ್ತಕ್ಕಂಥ ಎಲ್ಲ ವಾಕ್ಯಗಳು ಆಧ್ಯಾತ್ಮಿಕ ಬೀಜಗಳು. ಇದು ಹೀಗೆ ಇಲ್ಲಿದೆ, ಹೀಗೆ ನಮ್ಮ ತಲೆನಲ್ಲಿದ್ದರೆ ಪ್ರಯೋಜನ ಇಲ್ಲ. ಇದು ನಮಗೆ ಅನುಭವ ಆಗಬೇಕು. ಅನುಭವ ಆದಾಗ, ಅನುಭವ ಏನು ಗೊತ್ತಾ? ಸಾಲ್ವೇಷನ್. ದೇವರ ವಾಕ್ಯದ ಅನುಭವ ಏನು ಕೇಳಿದರೆ, ವಾಟ್ ಈಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಗಾಡ್ಸ್ ವರ್ಡ್? ಸಾಲ್ವೇಷನ್. ಕ್ರೈಸ್ಟ್ ಈಸ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ವರ್ಡ್ ಆಫ್ ಗಾಡ್. ವಾಕ್ಯದ ಅನುಭವ ಏನು ಕೇಳಿದರೆ, ಕೆಲವರು ಹೇಳ್ತಾರಲ್ಲ, ವಾಕ್ಯ ಕೇಳಿಸ್ಕೊಂಡಾಗ ಏನೋ ಆಯಿತು. ಏನಾಯಿತು ಹೇಳಿ ನೋಡೋಣ? ಏನೋ ಆಯ್ತಲ್ಲ. ಏನಾಯಿತು? ಭಯ ಆಯಿತು, ದುಃಖ ಆಯಿತು, ತಣ್ಣಗಾಯಿತು, ಬಿಸಿ ಆಯಿತು, ಜುಮ್ಮಾಯಿತು. ಅದಲ್ಲ ಆಗಬೇಕಾಗಿರೋದು. ಕ್ರೈಸ್ಟ್ ಎಕ್ಸ್ಪೀರಿಯನ್ಸ್, ಕ್ರಿಸ್ತ ಅನುಭವ ಆಗಬೇಕು. ಇದಾಗುತ್ತಾ ಕೇಳಿದರೆ ಇದಾಗುತ್ತೆ. ಹೇಗೆ ಈ ಅನುಭವ ಹೇಗೆ ನಮಗಾಗುತ್ತೆ? ಇದು ಹೇಗಾಗುತ್ತೆ ಅನ್ನೋ ಪ್ರೊಸೀಜರ್ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಗ್ಯಾರಂಟಿ, ಶುಭ ಸಂದೇಶದ ಮುಖಾಂತರ ಪವಿತ್ರಾತ್ಮರು ಈ ಅನುಭವ ನಮಗೆ ಕೊಡ್ತಾರೆ. ಥ್ರೂ ದ ಗಾಸ್ಪಲ್, ಶುಭ ಸಂದೇಶದ ಮುಖಾಂತರ ಪರಿಶುದ್ಧಾತ್ಮರು ನಮ್ಮ ಒಳಗಡೆ ಈ ಅನುಭವ ಕೊಡ್ತಾರೆ. ನೀವು ಶುಭ ಸಂದೇಶ ಆಲಿಸ್ತಾ ಇರೋದು ಅಷ್ಟೇ ಕೆಲಸ. ಈ ಅನುಭವ ನಿಮಗೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಯು ಕೆನಾಟ್ ಮೇಕ್ ದಿಸ್ ಎಕ್ಸ್ಪೀರಿಯನ್ಸ್ ಅನ್ಲೆಸ್ ಹೀ ಮೇಕ್ಸ್. ಯು ಕೆನಾಟ್ ಮೇಕ್ ಇಟ್. ಈ ಅನುಭವ ಅನ್ನೋದು ನಿಮಗೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ನಾವು ಕೆಲವು ಟೈಮ್ ಹೇಳ್ತೀವಿ, ಇಮೋಷ್ನಲಿ ನಾವು ಪ್ರಾರ್ಥನೆಗಳನ್ನ ಲೀಡ್ ಮಾಡಬೇಕಾದ್ರೆ, ಪ್ರೀಚಿಂಗ್ ಮಾಡಬೇಕಾದ್ರೆಲ್ಲ ಹೇಳ್ತೀವಿ, ನೀವು ಅನುಭವಿಸ್ಬೇಕು ಪ್ರಿಯರೇ, ನೀವು ಯೇಸುನ ಅನುಭವಿಸ್ಬೇಕು. ಸರಿ, ಅನುಭವಿಸ್ಬೇಕು. ಬಟ್ ನಿಮ್ಗೆ ಆಗಲ್ವೇ? ನನಗೂ ಆಗಲ್ಲ, ನಿಮಗೂ ಆಗಲ್ಲ. ಅನುಭವ ಅವರೇ ಮಾಡಿದ್ರೆ ಮಾತ್ರ ಅನುಭವಿಸ್ಲಿಕ್ಕಾಗೋದು. ನಾವು ಹೇಳ್ಬೋದಷ್ಟೇ, ಒಂದು ಕರೆ ಕೊಟ್ಟ ಹಾಗೆ, ಓಕೆ ನೀವು ಅನುಭವಿಸ್ಬೇಕು. ಅನುಭವಿಸಿಲ್ಲ ಅಂದ್ರೆ ಪ್ರಯೋಜನ ಇಲ್ಲ. ಬಂದು ಅನುಭವಿಸ್ತಾ ಇದ್ದೀರಾ ಅಂತೆಲ್ಲ ಕೇಳ್ತೀವಿ. ಬಟ್ ನಾವು ಕೇಳೋದು ಈ ಅಂಡರ್ಸ್ಟ್ಯಾಂಡಿಂಗಲ್ಲಿ, ಈ ಅನುಭವಿಸ್ಲೇಬೇಕು. ಆದರೆ ಹೇಗೆ ಅನುಭವಿಸ್ಲಿಕ್ಕಾಗುತ್ತೆ? ಆತನೇ ಅನುಭವ ಕೊಡಬೇಕು. ಯು ಕೆನಾಟ್ ಎಕ್ಸ್ಪೀರಿಯನ್ಸ್ ಕ್ರೈಸ್ಟ್ ಬೈ ಯುವರ್ ಸೆಲ್ಫ್, ಯೋರ್ ಓನ್ ಎಫರ್ಟ್. ಬಟ್ you can experience Christ through Holy Spirit, through God.
ನಮಗೆ ಕ್ರಿಸ್ತನ ಅನುಭವ ಪಡ್ಕೊಳ್ಳಿಕ್ಕೆ ನಮ್ಮ ಸ್ವಪ್ರಯತ್ನದಿಂದ ಪ್ರಾರ್ಥನೆಯಿಂದ ಆಗಲ್ಲ. ಮತ್ತು ಹೇಗೆ ಪಡ್ಕೊಳ್ಳೋದು ಅಂದರೆ ಅದು ಅವರೇ ಕೊಡೋದು, ಅವರೇ ನಮಗೆ ಅನುಭವ ಕೊಡ್ತಾರೆ. ಇದು ಹೇಗೆ ನನ್ನಲ್ಲಿ ನೆರವೇರುತ್ತೆ? ತುಂಬ ಸುಲಭ ಆಯಿತಾ? ಇರಲೇನು ಕಷ್ಟ ಇಲ್ಲ, ಏನು ದೊಡ್ಡ ಕ್ಯಾಲ್ಕುಲೇಷನ್ ಏನಿಲ್ಲ, ತುಂಬ ಸುಲಭ. ಶುಭ ಸಂದೇಶ ಆಲಿಸೋದ್ರಿಂದ. ಏನು ಆಲಿಸೋದ್ರಿಂದ? ಶುಭ ಸಂದೇಶ ಆಲಿಸೋದ್ರಿಂದ. ನಮ್ಮ ಕೆಲಸ ಏನು ಗೊತ್ತಾ? ನಮ್ಮ ಕೆಲಸ ಬೋಧನೆ ಮಾಡೋದಷ್ಟೇ. ನಿಮಗೆ ಯೇಸುವಿನ ಅನುಭವ ಕೊಡೋದು ನಮ್ಮ ಕೆಲಸ ಅಲ್ಲ, ನಮ್ಗೆ ಆಗೋದು ಇಲ್ಲ. ನಾವು ಕೆಲವೊಮ್ಮೆ ಪ್ರಯತ್ನ ಪಟ್ಟಿದ್ದೀವಿ, ಬಂದು ಜನಕ್ಕೆ ಅನುಭವ ಸಿಗಬೇಕು ಅಂತ ಹೇಳ್ಬಿಟ್ಟು ನಾವು ಏನೇನೋ ಮಾಡಿದ್ದೀವಿ ಸರ್ಕಸ್, ಕೊನೆ ನಮಗೆ ಅನುಭವ ಸಿಕ್ಕಿಲ್ಲ, ನಿಮಗೆ ಎಲ್ಲಿಂದ ಕೊಡೋದು ಅಲ್ವಾ? ಇದು ಯಾವಾಗ ಅರ್ಥ ಆಯಿತೋ ಆವಾಗ ಸುಮ್ಮನೆ ಸೈಲೆಂಟ್ ಆದ್ವಿ, ಇದು ಪ್ರಯೋಜನ ಇಲ್ಲ. ಏನೋ ಒಂದು ಸ್ವಲ್ಪ ಏನು ತಣ್ಣಗೆ ಬೆಚ್ಚಗೆಲ್ಲ ಅನುಭವ ಕೊಡ್ಬೋದು, ಇನ್ನು ಕೆಲವೊಂದು ಅದು ಇದೆಲ್ಲ ಹೇಳುವಾಗ ನಿಮಗೆ ಬೇರೆ ಏನೇನೋ ಅನುಭವಗಳಾಗ್ಬೋದು, ಬಟ್ ಇದರಿಂದ ಪ್ರಯೋಜನ ಇಲ್ಲ. ಸೊ ಅಲ್ಟಿಮೇಟ್ ಆಗಿ ಗೊತ್ತಾಯ್ತು, ಇದು ಅನುಭವ ಕೊಡೋದು ಯಾರು ಕೇಳಿದ್ರೆ ಇದು ಅವರೇ ಕೊಡಬೇಕು. ನಮ್ಮ ಕೆಲಸ ಏನು ಕೇಳಿದರೆ ಹೇಳ್ತಾ ಹೋಗೋದು, ಹೇಳ್ತಾ ಹೋದರೆ ಸಾಕು. ಬಿತ್ತುವವನು ಬಿತ್ತನೆ ಮಾಡ್ತಾ ಹೋಗೋದಷ್ಟೇ. ಪೌಲರು ಹೇಳ್ತಾರಲ್ವಾ, ನಿಮಗೆ ರಕ್ಷಣೆ ಕೊಟ್ಟಿದ್ದು ಪೌಲನೂ ಅಲ್ಲ, ಅಪೋಲೋಸ್ನೂ ಅಲ್ಲ, ಕೇಫನೂ ಅಲ್ಲ. ನಿಮಗೆ ರಕ್ಷಣೆ ಕೊಟ್ಟಿದ್ದು ಯೇಸು ಕ್ರಿಸ್ತರು. ಅದರಿಂದ ನಮ್ಮ ಕೆಲಸ ಏನು ಕೇಳಿದರೆ ಪೌಲರು ಹೇಳ್ತಾ ಇರೋದು, ನಮ್ಮ ಕೆಲಸ ಬಿತ್ತನೆ ಮಾಡೋದು, ಬೆಳವಣಿಗೆ ಕೊಡೋದು ದೇವರು. ಬಿತ್ತನೆ ಮಾಡೋದು ಮಾತ್ರ ನಮ್ಮ ಕೆಲಸ. ಆದರೆ ಅದನ್ನು ಬೆಳೆಸೋರು ದೇವರು. ಆದರೆ ಬಿತ್ತನೆ ಮಾಡೋರು ಬೇಕು, ಬಿತ್ತನೆ ಮಾಡ್ಲಿಕ್ಕೆ ಮಾತ್ರ ಬೇಕು, ಬೆಳೆಸ್ಲಿಕ್ಕೆ ಏನು ಬೇಡ. ನಾವು ಯಾವಾಗ ನಾವು ಬೆಳೆಸಿದ್ದೀವ್ರನ್ನ ನಮ್ಮಲ್ಲಿ ಬೆಳೆದಿದ್ದು ಅಂತೀವೋ ಅದು ಒಂಥರ ಸುಳ್ಳು ಹೇಳ್ದಂಗೆ ಆಗುತ್ತೆ. ಯಾರಿಗೂ ಯಾರನ್ನೂ ಕೂಡ ಕ್ರಿಸ್ತನ ಅನುಭವದಲ್ಲಿ ಬೆಳೆಸ್ಲಿಕ್ಕೆ ಆಗೋದಿಲ್ಲ. ಬೆಳೆಸಲಿಕ್ಕೆ ಬೇಕಾದ ಬಿತ್ತನೆ ಮಾಡ್ಬೋದು, ಬೀಜ ಬಿತ್ತನೆ ಮಾಡ್ಬೋದು ಅಷ್ಟೇ. ಆಲ್ ಕ್ರೆಡಿಟ್ ಮಸ್ಟ್ ಗೋಸ್ ಟು ಕ್ರೈಸ್ಟ್ ಅಲೋನ್. ಯೇಸುವಿಗೆ ಮಾತ್ರ, ಪವಿತ್ರಾತ್ಮರಿಗೆ ಮಾತ್ರ, ದೇವರಿಗೆ ಮಾತ್ರ. ಈಗ ನನಗೆ ನಿಮಗೇನಾದರೂ ಕ್ರಿಸ್ತನ ಅನುಭವ ಕೊಡ್ಲಿಕ್ಕಾದರೆ ಕೊಡ್ಬೋದಲ್ವಾ? ಹಾಗಲ್ಲ, ಖಂಡಿತವಾಗಲೂ ಸಾಧ್ಯ ಇಲ್ಲ. ಅದು ನೀವು ಪಡ್ಕೊಂಡ್ರೆ ಮಾತ್ರ. ಅದಕ್ಕೆ ನೀವೇನು ಮಾಡಬೇಕು ಕೇಳಿದ್ರೆ ಏನು ಮಾಡಬೇಡಿ, ಶುಭ ಸಂದೇಶಕ್ಕೆ ಕಿವಿಗೊಡಿ ಅಷ್ಟೇ. ಆಲಿಸಿರಿ, ಶುಭ ಸಂದೇಶವನ್ನು ಆಲಿಸಿರಿ ಅಷ್ಟೇ. ಶುಭ ಸಂದೇಶ ಯೇಸು ಕ್ರಿಸ್ತನ ಕುರಿತಾದದ್ದು, ಬೇರೆ ಏನೂ ಇಲ್ಲ. ಅದರಿಂದ ನಾನು ಹೇಳಿದ್ದು ಯೇಸು ಕ್ರಿಸ್ತನ ಮೊದಲನೆಯ ಆಗಮನ, ದ ಫಸ್ಟ್ ಕಮ್ಮಿಂಗ್ ಆಫ್ ಜೀಸಸ್. ಎಷ್ಟು ಸಮಯ ಇದೆಯೋ ಗೊತ್ತಿಲ್ಲ, ಸಮಯ ಓಡೋಗುತ್ತೆ. ಅದು ಕೆಲವು ಟೈಮ್ ಸ್ಪೀಡ್ ಹೋಗೋದು ಯಾಕೆಂದರೆ ಸಮಯ ಕಡಿಮೆ ಇರುತ್ತೆ, ತುಂಬ ವಿಷಯ ಹೇಳಬೇಕು ಅಂತ ಮನಸ್ಸೊಳಗಡೆ ಇರುತ್ತೆ, ಆಗ ಸ್ಪೀಡ್ ಹೋಗೋದು. ಈಗ ಸ್ಪೀಡ್ ಹೋಗಿ ಪ್ರಯೋಜನ ಇಲ್ಲ ಅಂತಲೂ ಗೊತ್ತಾಯ್ತು ನನಗೆ. ಸ್ಪೀಡಲ್ಲ, ಈಗ ನನಗೆ ಇತ್ತೀಚೆಗೆ ಗೊತ್ತಾಗ್ತಾ ಇರೋದು ನಿಧಾನ ಹೋಗಿನೂ ಪ್ರಯೋಜನ ಇಲ್ಲ ಅಂತ. ಸ್ಪೀಡಲ್ಲೂ ಪ್ರಯೋಜನ ಇಲ್ಲ, ನಿಧಾನದಲ್ಲೂ ಪ್ರಯೋಜನ ಇಲ್ಲ. ದೇವರೇ ಏನಾದರೂ ಮಾಡಬೇಕು ಅಂತ ಕೊನೆಗೆ ನನಗೀಗ ಅರ್ಥ ಆಗ್ತಾಯಿದೆ, ನಿಧಾನ ಸ್ವಲ್ಪ ಸ್ವಲ್ಪ. ಆದ್ದರಿಂದ ಸ್ಪೀಡ್ ಬಂದಲ್ಲಿ ಸ್ಪೀಡು, ನಿಧಾನ ಬಂದಲ್ಲಿ ನಿಧಾನ. ನಾವು ಯಾವುದು ತಲೆ ಕೆಡಿಸ್ಕೊಂಡು ನಾವು ಇದು ಪ್ಲ್ಯಾನ್ ಮಾಡಿಕೊಂಡು ಏನು ಕೆಲಸ ಆಗೋದಿಲ್ಲ ಅನ್ನೋದು ದೇವರು ನನಗೆ ಮನವರಿಕೆ ಮಾಡಿ ಕೊಡ್ತಾ ಇದ್ದಾರೆ. ನನಗಿನ್ನು ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಟೈಮ್ ಬೇಕಷ್ಟೇ. ಎಷ್ಟೊಂದು ಮನುಷ್ಯರು ಬುದ್ಧಿ ಬಿಡಲ್ವಲ್ಲ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಹಾಗೆ ಕೆಲವೊಂದು ಗುಣಗಳು ನನ್ನಲ್ಲಿ ಇರೋದ್ರಿಂದ ಕೆಲವು ಟೈಮ್ ಇಲ್ಲ ಇನ್ಮೇಲೆ ಸ್ಲೋ ಹೇಳಬೇಕು, ಇಲ್ಲ ಇನ್ಮೇಲೆ ಫಾಸ್ಟ್ ಹೇಳಬೇಕು, ಇಲ್ಲ ಇನ್ಮೇಲೆ ಹೀಗೆ ಹೇಳಬೇಕು ಹಾಗೆ ಹೇಳಬೇಕು ಅಂತೆಲ್ಲ ಅನ್ನಿಸ್ತಾನೆ ಇರುತ್ತೆ. ಅದು ಅನ್ನಿಸ್ಕೊಳ್ಳಿ, ಬಟ್ ಈಗ ನಾವು ಹೀಗೆ ಹೋಗೋಣ, ಹೇಗೆ ಬರುತ್ತೋ ಹಾಗೆ ಹೋಗೋಣ, ಇರೋ ಟೈಮ್ ತನಕ ನೋಡೋಣ ಆಮೇಲೆ, ಅಲ್ವಾ? ಯಾಕಂದರೆ ಈ ಅನುಭವ ಕೊಡೋರು ಯಾರು ಅಲ್ವಾ? ಸೊ ಅನುಭವ ತಗೊಳ್ಳೋರು ಯಾರು? ನಾವು. ದೇವರು ಯಾವಾಗಲೂ ತವಕ ಪಡ್ತಾ ಇರ್ತಾರೆ ನಮಗೆ ಕ್ರಿಸ್ತನ ಅನುಭವ ಕೊಡಬೇಕು ಅಂತ. ಪ್ರಾರಂಭದಿಂದನೇ ತವಕ ಪಡ್ತಾ ಇದ್ದಾರೆ. ಜಗತ್ತು ಸೃಷ್ಟಿಯಾಗುವ ಮೊದಲೇ ದೇವರ ಆಸೆ ಇದು. ಏನು ಗೊತ್ತಾ? ಎಲ್ಲರೂ ಕ್ರಿಸ್ತನ ಅನುಭವ ಪಡ್ಕೋಬೇಕು ಅಂತ. ಎವ್ರಿ ಒನ್ ಶುಡ್ ಎಕ್ಸ್ಪೀರಿಯನ್ಸ್ ಕ್ರೈಸ್ಟ್. ದಟ್ ಈಸ್ ದ ವಿಲ್ ಆಫ್ ಗಾಡ್, ದಟ್ ಈಸ್ ದ ಡಿಸೈರ್ ಆಫ್ ದ ಫಾದರ್. ತಂದೆ ದೇವರ ಇಚ್ಛೆ ಅದು. ಆದಾಮ ಏದೇನ್ ತೋಟದಲ್ಲಿ ಬಂದು ಪಾಪ ಮಾಡೋದಕ್ಕಿಂತ ಮೊದಲೇ ದೇವರ ಇಚ್ಛೆ ಏನು ಗೊತ್ತಾ? ಎಲ್ಲರೂ ಕ್ರಿಸ್ತನ ಅನುರೂಪಿ ಆಗಬೇಕು ಅಂತ. ತನ್ನ ಏಕೈಕ ಪುತ್ರನ ಅನುರೂಪಿ ಆಗಬೇಕು, ಕ್ರಿಸ್ತನ
ಕ್ರಿಸ್ತನನ್ನು ಧರಿಸ್ಕೋಬೇಕು, ಕ್ರಿಸ್ತನ ಹೋಲಿಕೆಗೆ ಬರಬೇಕು ಅನ್ನೋದು ತಂದೆ ದೇವರ ಆಸೆ. ಸಾಯೋದ್ರೊಳಗಡೆ ಈ ಕ್ರಿಸ್ತನ ಅನುರೂಪಿ ನಾನು ಎಷ್ಟಾಗ್ಲಿಕ್ಕಾಗುತ್ತೆ ಅನ್ನೋದು ಮಾತ್ರ ನಾವು ಯೋಚನೆ ಮಾಡಿದರೆ ಸಾಕು. ಯಾರು ಎಷ್ಟಾಗ್ತಿದ್ದಾರೆ ಅಂತ ಬೇರೆಯವ್ರದ್ದು ಯೋಚನೆ ಮಾಡಲಿಕ್ಕೆ ಹೋಗ್ಬೇಡಿ, ಆಯಿತಾ? ಅವರಾಗಿಲ್ಲ ಇವರಾಗಿಲ್ಲ ಅಂತ ಯೋಚನೆ ಮಾಡಿಬಿಡಿ, ಅದೆಲ್ಲ ಸೈತಾನನ ವಂಚನೆ. ಇವರಿಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾರೆ, ಇವರಿಷ್ಟೆಲ್ಲ ಬೋಧನೆ ಮಾಡ್ತಾರೆ, ಇವರೇ ಆಗಿಲ್ಲ. ಅಯ್ಯೋ, ನೀವು ಆ ರೀತಿ ಯೋಚನೆ ಮಾಡಿಬಿಟ್ರೆ ಹಾಳಾಗಿ ಹೋಗ್ತೀರಾ. ಆ ರೀತಿ ಯೋಚನೆ ಬಿಟ್ಟರೆ ಮೋಸ ಹೋಗ್ತೀರಾ. ಯಾರು ಆಗ್ತಾರೋ ಯಾರು ಆಗೋದಿಲ್ವೋ ಅಲ್ಲ, ಯಾಕಂದ್ರೆ ಇದು ಆಗಿಸೋ ದೇವರು. ನನ್ನಲ್ಲಿ ಎಷ್ಟು ಆಗ್ತಾ ಇದೆ ಮಾತ್ರ ನೋಡ್ಬೇಕೀಗ. ನನ್ನಲ್ಲಿ ಈ ಕ್ರಿಸ್ತನ ಅನುರೂಪ ಎಷ್ಟು ಬರ್ತಾ ಇದೆ, ನನ್ನಲ್ಲಿ ಎಷ್ಟು ಕ್ರಿಸ್ತನ ಅನುಭವ ಆಗ್ತಾ ಇದೆ. ಯೇಸು ಕ್ರಿಸ್ತರು ನನಗೊಂದು ಅನುಭವ ಆಗ್ತಾ ಇದ್ದಾರಾ? ಮಾಹಿತಿ ಮಾತ್ರನಾ? ನಮ್ಮಲ್ಲಿ ಏನಾಗ್ತಾ ಇದೆ ಗೊತ್ತಾ? ಒಂದು ವಂಚನೆ ಏನು ಗೊತ್ತಾ? ನಾವು ಅಲ್ಲಿ ಧ್ಯಾನಗಳಿಗೆಲ್ಲ ಹೋಗಿ ತುಂಬ ವಿಷಯಗಳು ತಿಳ್ಕೊಳ್ತಾ ಇದ್ದೀವಿ. ಕರೆಕ್ಟಾ? ಹಾಂ, ನಮ್ಮ ಟೀಮಲ್ಲೇ ನೋಡಿ, ಎಷ್ಟೋ ಜನ ನಾವು ಡೈರಿಗಳು ಎಷ್ಟೋ ಬರೆದು ಮುಗಿಸ್ಬಿಟ್ಟಿದ್ದೀವಿ. ನಮ್ಮ ಮನೆಯಲ್ಲಿ ದೊಡ್ಡ ಡೈರಿ ಇಷ್ಟಿದೆ. ಆ ಥರ ನಿಮ್ಮ ಮನೆಗಳಲ್ಲಿ ಹೋದರೆ ಎಷ್ಟು ದೊಡ್ಡ ದೊಡ್ಡ ಡೈರಿಗಳು ತುಂಬ ಇರುತ್ತೆ. ಇದೆಯಾ? ಒಳ್ಳೆಯದೇ, ಅದು ಬೇಕಾ? ಪ್ರಯತ್ನಕ್ಕೆ ಫಲ ದೇವ್ರು ಕೊಡ್ತಾರೆ, ಕೊಡೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಖಂಡಿತವಾಗಲೂ ಅದೆಲ್ಲ ದೇವರನ್ನ ಅರಿತುಕೊಳ್ಳೋ ಒಂದು ಹಂಬಲ ನಾವು ವ್ಯಕ್ತಪಡಿಸ್ತೀವಿ. ನಾನು ಹೇಳ್ತಾ ಬಂದಿದ್ದು, ಆದರೆ ಈ ಇನ್ಫಾರ್ಮೇಷನ್ ಮಾತ್ರ ಸಂಗ್ರಹ ಆಗ್ತಾ ಹೋದರೆ ಪ್ರಯೋಜನ ಇಲ್ಲ. ಕ್ರಿಸ್ತ ನಮ್ಮಲ್ಲಿ ಎಷ್ಟು ಅನುಭವ ಆಗ್ತಾ ಇದ್ದಾನೆ, ಹೌ ಮಚ್ ದ್ಯಾಟ್ ರಿಟನ್ ವರ್ಡ್ ಈಸ್ ಮ್ಯಾನಿಫೆಸ್ಟೆಡ್ ಇನ್ ಮೀ, ದಟ್ ಈಸ್ ಇಂಪಾರ್ಟೆಂಟ್. ಈ ಡೈರಿಯಲ್ಲಿ ನೋಟ್ ಮಾಡ್ಕೊಂಡಿದ್ದು, ಬರ್ಕೊಂಡಿದ್ದು ಇದೆಲ್ಲ ಇದೆಯಲ್ಲ ತುಂಬ ಒಳ್ಳೆಯದೇ, ಬೇಕಾ? ಪ್ರಯತ್ನ ಬೇಕೇ ಬೇಕು, ಅದಕ್ಕೆ ದೇವರು ಸನ್ಮಾನಿಸ್ತಾರೆ. ಆದರೆ ಅದು ನನ್ನಲ್ಲೇ ಅನುಭವ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದು ಪ್ರಶ್ನೆ. ಇದಾಗಬೇಕಾದ್ರೆ ಮೊದಲನೇದಾಗಿ ನನ್ನಲ್ಲಿ ಹೊಸ ಜನ್ಮದ ಅನುಭವ ಬೇಕು, ಪವಿತ್ರಾತ್ಮ ಇರಬೇಕು. ಪವಿತ್ರಾತ್ಮ ಇಲ್ಲದೆ ಇದ್ದರೆ ಆಗೋದಿಲ್ಲ. ಓಕೆ, ವಿಷಯ ಏನು ಅಂದರೆ ಆಗಮನ ಕಾಲ. ನಾವು ಯಾವ ಕಾಲದಲ್ಲಿದ್ದೀವಿ? ಆಗಮನ ಕಾಲ. ಈಗ ಕ್ರೈಸ್ತ ಸಭೆ, ಕ್ರೈಸ್ತ ವಿಶ್ವಾಸಿಗಳು ಆಗಿರ್ತಕ್ಕಂಥ ನಾವು ಯಾವ ಆಗಮನವನ್ನು ಎದುರು ನೋಡ್ತಾ ಇದ್ದೀವಿ? ಎರಡನೇ ಆಗಮನ. ಮೊದಲನೇ ಆಗಮನ ಏನಾಗಿತ್ತು? ಯಾರು ಎದುರು ನೋಡ್ತಾ ಇದ್ರು? ಇಸ್ರಾಯೇಲ್ ಜನರು. ಏನಂತ ಎದುರು ನೋಡ್ತಾ ಇದ್ರು? ನಮಗೊಬ್ಬ ರಕ್ಷಕ ಬರ್ತಾನೆ, ವಿಮೋಚಕ ಬರ್ತಾನೆ, ಉದ್ಧಾರಕ ಬರ್ತಾರೆ. ಅವ್ರು ಬಂದು ನಮ್ಮನ್ನು ಎಲ್ಲಿಂದ ಕಾಪಾಡ್ತಾರೆ? ಪಾಪದಿಂದ ಅಲ್ಲ, ಮನುಷ್ಯರಿಂದ, ರೋಮನ್ರಿಂದ, ಕಷ್ಟ ಸಂಕಟಗಳಿಂದ, ನೋವಿನಿಂದ, ಈ ದುಃಖದಿಂದ, ಈ ಅಸಮಾಧಾನದಿಂದ ನಮ್ಮನ್ನು ಕಾಪಾಡಿ ಒಂದು ಒಳ್ಳೆಯ ಒಂದು ರಾಜ್ಯ, ಸುಗಮವಾಗಿ ಜೀವಿಸುವ ಒಂದು ಒಳ್ಳೆ, ಕಷ್ಟ ದುಃಖ ಸಮಸ್ಯೆಗಳು ಇಲ್ಲದೆ ಇರುವ ಒಂದು ಸಾಮ್ರಾಜ್ಯ, ಶಾಂತಿಯ ಸಾಮ್ರಾಜ್ಯ ಅಂತ ಹೇಳ್ತೀವಲ್ವ. ಎಲ್ಲಿ ನೋಡಿದರೂ ಒಳ್ಳೆಯದೇ ಕಾಣ್ತಾ ಇದೆ, ಏನು ಕೆಟ್ಟದಿಲ್ಲ, ರೋಗ ಇಲ್ಲ, ಸಮಸ್ಯೆ ಇಲ್ಲ, ಆ ರೀತಿ ಒಂದು ಒಳ್ಳೆ, ಅದನ್ನು ಎದುರು ನೋಡ್ತಾ ಇದ್ರು ಅವರು. ಅದನ್ನು ಎದುರು ನೋಡ್ತಾ ಇದ್ರು. ಆದರೆ ಅವರಿಗೆ ಸಿಗಬೇಕಾಗಿದ್ದ ರಕ್ಷಕನ ಅನುಭವ, ರಕ್ಷಣೆಯ ಅನುಭವ ಸಿಕ್ಕಿಲ್ಲ. ಯೇಸುವಿನ ಅನುಭವ ಸಿಕ್ಕಿಲ್ಲ. ಸಿಗದೆ ಹೋಗಲಿಕ್ಕೆ ಕಾರಣ ಏನು ಅಂತ ಹೇಳಿದೆ ನಾನು? ಇದು ನಿಮಗೆ ನೆನಪಿರ್ಬೇಕಾಯ್ತಾ? ಯೇಸು ಕ್ರಿಸ್ತನ ಕುರಿತಾದ, ಈ ರಕ್ಷಕನ ಕುರಿತಾದ, ದೇವರ ಪುತ್ರನ ಕುರಿತಾದ ಪ್ರವಾದನೆಗಳು ಏನಿದೆಯಲ್ವಾ, ಅದು ಅವರಿಗೆ ಅರ್ಥ ಆಗಿಲ್ಲ. ನಿಜ ಹೇಳ್ಬೇಕಂದ್ರೆ ಇದನ್ನು ಪ್ರವಾದನೆ ಮಾಡಿದವರಿಗೂ ಅರ್ಥ ಆಗಿಲ್ಲ ಸರಿಯಾಗಿ. ಅವರು ಸತ್ತೋಗ್ಬಿಟ್ರು ಬಿಡಿ. ಅವ್ರು ಇದನ್ನು ಏನೋ ಒಂದು ಕಷ್ಟಪಟ್ಟು, ಏನೋ ಒಂದು ಈ ಕರ್ಟನ್ ಹಿಂದೆ ಯಾರಾದರೂ ಆ ಕಡೆ ಈ ಕಡೆ ನಡೆದಾಡಿದರೆ ನಿಮಗೇನು ಅನಿಸುತ್ತೆ? ಯಾರಿರ್ಬೋದು ಇವರು? ಅವ್ರಿರ್ಬೋದು, ಇಲ್ಲ ಇವರಿರ್ಬೋದು. ಹುಡುಗನ ಹುಡುಗಿನ ಒಂದು ಕರ್ಟನ್ ಹಿಂದ್ಗಡೆ ಒಂದು ವ್ಯಕ್ತಿ ಆ ಕಡೆ ಈ ಕಡೆ ನಡೆದಾಡಿದರೆ ನಿಮಗೇನು ಅನಿಸುತ್ತೆ? ನಿಮ್ಮ ಊಹೆಗಳು ತುಂಬ ಬರುತ್ತಲ್ವಾ? ಇವರು ಯಾರು? ಹೂ ಇಸ್ ದಿಸ್? ಇವರು ಅವರಿರ್ಬೋದು, ಇವರು ಇರ್ಬೋದು, ಗಂಡ ಹೆಣ್ಣ, ತಲೆ ಕೂದಲು ಇದೆಯಾ ಇಲ್ವೋ? ಇವರಿರ್ಬೋ. ಇನ್ನು ಕೈ ಎಲ್ಲ ಎತ್ತಿದ್ರೆ ಇದು ಮನುಷ್ಯನ ಪ್ರಾಣಿನ, ಕೊಂಬೆಲ್ಲ ಇದ್ದಂಗಿದೆ. ಸೊ ಟೋಟಲ್ ಕನ್ಫ್ಯೂಷನ್, ಯಾರು ಅನ್ನೋದು ಗೊತ್ತಾಗೋದಿಲ್ಲ. ಆದರೂ ತುಂಬ ಟ್ರೈ ಮಾಡಿದರು. ಪೇತ್ರ ಹೇಳ್ತಾರಲ್ವಾ, ಪೇತ್ರ ಪತ್ರಿಕೆಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಪೇತ್ರ 1:10 ಅನಿಸುತ್ತೆ, ತುಂಬ ಚೆನ್ನಾಗಿದೆ ಆ ವಾಕ್ಯಗಳು. 1 Peter
ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ, ತುಂಬ ವಾಕ್ಯಗಳಿದೆ. 10 ಆನ್ವರ್ಡ್ಸ್ ಅಲ್ವಾ? ಈ ಜೀವೋದ್ಧಾರವನ್ನು ಕುರಿತೇ ಹಾಂ, ಪ್ರವಾದಿಗಳು ಸೂಕ್ಷ್ಮವಾಗಿ ವಿಚಾರಿಸಿ ಓಕೆ ಸಂಶೋಧನೆ ನಡೆಸಿದರು. ಓಕೆ. ದೇವರು ನಿಮಗೆ ಕೊಡಲಿದ್ದ ಈ ವರವನ್ನು ಕುರಿತೇ ಅವರು ಪ್ರವಾದಿಸಿದರು. ಓಕೆ, ಈ ಜೀವೋದ್ಧಾರವನ್ನು ಕುರಿತೇ ಪ್ರವಾದಿಗಳು ಸೂಕ್ಷ್ಮವಾಗಿ ವಿಚಾರಿಸಿ ಸಂಶೋಧನೆ ಮಾಡಿದ್ರಂತೆ, ರಿಸರ್ಚ್ ಮಾಡಿದ್ರಂತೆ. ನಾವಿವತ್ತು ಏನೇನೋ ರಿಸರ್ಚ್ ಮಾಡ್ತೀವಲ್ವಾ, ಬೇಡದೇ ಇರೋದೆಲ್ಲ ಸಂಶೋಧನೆ ಮಾಡ್ತೀವಿ. ಕೆಲವರೆಲ್ಲ ನಮ್ಮ ಈ ಪ್ರಬೋಧನೆಯಲ್ಲಿ ಸಂಶೋಧನೆ ಮಾಡೋರಿದ್ದಾರೆ. ಕುತ್ಕೊಂಡು ವಾಕ್ಯ ಕೇಳಿಸ್ಕೊಳ್ತಾರೆ, ಪ್ರಬೋಧನೆ ಎಲ್ಲ ಆಲಿಸ್ತಾರೆ, ಇವರು ಎಲ್ಲಿ ತಪ್ಪು ಹೇಳ್ತಾರೆ ಅಂತ ಸಂಶೋಧನೆ ಮಾಡೋರು ಸುಮಾರು ಜನ ಇದ್ದಾರೆ. ಪಾಪ ಅವರು ಸಂಶೋಧನೆ ಮಾಡಲಿ, ಹಾಗಾದರೂ ಅವರಿಗೆ ದೇವರ ಆತ್ಮರು ಅವರಲ್ಲಿ ಕಾರ್ಯ ಮಾಡಲಿ. ಈ ಜೀವೋದ್ಧಾರವನ್ನು ಕುರಿತ ಪ್ರವಾದಿಗಳು ಸೂಕ್ಷ್ಮವಾಗಿ ವಿಚಾರಿಸಿ ಸಂಶೋಧನೆ ನಡೆಸಿದರು. ಕನ್ಸರ್ನಿಂಗ್ ದಿಸ್ ಸಾಲ್ವೇಷನ್ ಅಂದರೆ ಯಾವುದು? ಈಗ ನಿಮಗೆ ಶುಭ ಸಂದೇಶದ ಮುಖಾಂತರವಾಗಿ ಬೋಧಿಸಲಾದ ಈ ರಕ್ಷಣೆ, ಆ ರಕ್ಷಣೆ ಕುರಿತು ಮೇಲಿನ ವಾಕ್ಯದಲ್ಲಿ ಹೇಳ್ತಾರೆ ಅವರು. ಮೇಲಿನ 3, 4, 5ನೇ ವಾಕ್ಯದಲ್ಲೆಲ್ಲ ಆ ರಕ್ಷಣೆ ಬಗ್ಗೆ ಇದೆ. ಓಕೆ, ಕನ್ಸರ್ನಿಂಗ್ ದಿಸ್ ಸಾಲ್ವೇಷನ್, ಈ ರಕ್ಷಣೆ ಕುರಿತಾಗಿ ಅವರು ಸೂಕ್ಷ್ಮವಾಗಿ ವಿಚಾರಿಸಿ ಸಂಶೋಧನೆ ನಡೆಸಿದರು. ದೇವರು ನಿಮಗೆ ಕೊಡಲಿದ್ದ ಈ ವರವನ್ನು ಕುರಿತೇ ಅವರು ಪ್ರವಾದಿಸಿದರು. ಅವರ ಯಾವುದು? ಯೇಸು ಕ್ರಿಸ್ತ ರಕ್ಷಣೆ, ಯೇಸು ಕ್ರಿಸ್ತನ ಮುಖಾಂತರ ಕೊಡಲ್ಪಡುವಂಥ ರಕ್ಷಣೆಯ ಕುರಿತಾಗಿ ಅವರು ಪ್ರವಾದನೆ ಮಾಡಿದರು. ಕ್ರಿಸ್ತ ಯೇಸು ಅನುಭವಿಸಬೇಕಾಗಿದ್ದ ಮರಣವನ್ನು, ಯಾತನೆಯನ್ನು, ಅನಂತರದ ಪುನರುತ್ಥಾನದ ಮಹಿಮೆಯನ್ನು ಈ ಪ್ರವಾದಿಗಳು ಪ್ರವಾದನೆ ಮಾಡುವಾಗ ತಮ್ಮಲ್ಲಿದ್ದ ಕ್ರಿಸ್ತಾತ್ಮವು ಇದಕ್ಕೆ ಯಾವ ಸಮಯ ಸಂದರ್ಭಗಳು ಸೂಚಿಸುತ್ತದೆ ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರು. ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವರು ಪ್ರವಾದನೆ ಮಾಡ್ತಾ ಇದ್ದಾರೆ. ಯೆಶಾಯ ಪ್ರವಾದಿಸ್ತಾ ಇದ್ದಾನೆ, ಮೋಶೆ ಪ್ರವಾದಿಸ್ತಾ ಇದ್ದಾನೆ, ಯೋಬ ಪ್ರವಾದಿಸ್ತಾ ಇದ್ದಾನೆ. ಇವ್ರ ಪ್ರವಾದನೆ ಹೇಗಾಗ್ತಾ ಇದೆ ಗೊತ್ತಾ? ಇವ್ರ ಮೇಲೆ ದೇವರ ಆತ್ಮರು ಬರ್ತಾ ಇದ್ದಾರೆ. ಓಕೆ, ಇವ್ರ ಮೇಲೆ ದೇವರ ಆತ್ಮ ಬಂದಾಗ ಇವ್ರ ಬಾಯಲ್ಲಿ ದೇವರ ಆತ್ಮರು ಏನು ಕೊಡ್ತಾ ಇದ್ದಾರೋ ಬಾಯಲ್ಲಿ ಬರ್ತಾ ಇದೆ. ಇದನ್ನು ಬೇಗ ಬೇಗ ಬರೆದಿಟ್ಕೊಂಡ್ರು. ಆದರೆ ಇದು ಅದಾದಮೇಲೆ, ನಾರ್ಮಲ್ ಆದಮೇಲೆ ಇದನ್ನು ಓದ್ತಾ ಇದ್ದಾರೆ. ಇದು ಏನು ಹೇಳ್ತಾ ಇದ್ದೆ, ಇದು ಏನಿದು ದೇವರೇ, ವಿಚಿತ್ರವಾಗಿದೆಯಲ್ವಾ? ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸ್ತಾಳೆ. ಓಕೆ, ಆತನ ಮುಖ ನರಮಾನವನ ಮುಖಕ್ಕಿಂತ ವಿಕಾರವಾಗಿದೆ. ದೇವರು ಆತನ ಮೇಲೆ ನಮ್ಮ ಎಲ್ಲ ಪಾಪಗಳನ್ನ ಹಾಕ್ತಾ ಇದ್ದಾರೆ. ಜರ್ಜರಿತನಾದ, ಸತ್ತವರಿಂದ ಎದ್ದು ಬಂದ. ಯಾರ ಬಗ್ಗೆ ಇದು ಹೇಳ್ತಾ ಇದ್ದಾರೆ? ಯಾರಪ್ಪ ಇದು? ಅವ್ರು ಎದುರು ನೋಡ್ತಾ ಇದ್ದಾರೆ. ಈ ರಕ್ಷಕನನ್ನು ಅವ್ರು ಎದುರು ನೋಡ್ತಾ ಇದ್ದಾರೆ, ರಿಸರ್ಚ್ ಮಾಡ್ತಾ ಇದ್ದಾರೆ. ಯಾರು? ಈ ಪ್ರವಾದಿಗಳು, ಪ್ರವಾದಿಸಿದವರು. ಕೆಲವರಿಗೆ ಪವಿತ್ರಾತ್ಮರು ಪ್ರಕಟಪಡಿಸಿ ಕೊಟ್ಟಿರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಅವ್ರು ಇದನ್ನು ಎದುರು ನೋಡ್ತಾ ಇದ್ದಾರೆ. ಈ ಪ್ರವಾದನೆ ಆದಮೇಲೆ ದೇ ಆರ್ ಥಿಂಕಿಂಗ್, ವಾಟ್ ಈಸ್ ದಿಸ್, ಹೂ ಇಸ್ ದಿಸ್, ಇದು ಏನು, ಇದು ಯಾವಾಗ ನಡೆಯುತ್ತೆ, ಈಗ ನಡಿಬೋದಾ? ಈಗ ನಾವು ಎದುರು ನೋಡ್ತಾ ಇದ್ದೀವಾ? ಯೇಸು ಹೇಳ್ತಾರೆ, ಯೇಸು ನಮಗೆ ಹೇಳಿದಂಥ ಪ್ರವಾದನೆ, ಅಪೊಸ್ತಲರು ಮಾಡಿದಂಥ ಪ್ರವಾದನೆ ಏನು? ಯೇಸು ಬರ್ತಾರೆ, ಬೇಗ ಬರ್ತಾರೆ, ರೆಡಿಯಾಗಿರಿ ಅಂತ. ಕರೆಕ್ಟಾ? ನಮ್ಮಲ್ಲಿ ಎಷ್ಟು ಜನ ಟೈಮ್ ಕಂಡುಹಿಡಿತಾ ಇದ್ದೀವಿ? ಈ ಟೈಮಿಗೆ ಬರ್ಬೋದಾ, ಈಗ ಬರ್ಬೋದಾ ಅಂತ ಯಾರಾದರೂ ಆ ರೀತಿ ರಿಸರ್ಚ್ ಮಾಡ್ತಾ ಇದ್ದೀರಾ? ತವಕ ಪಡ್ತಾ ಇದ್ದೀರಾ? ಇಲ್ಲ ಅಲ್ವಾ? ಸೊ ನಮಗೆ ಯಾಕಂದರೆ ಮೊದಲನೇ ಆಗಮನನೇ ನಮಗೆ ಸರಿಯಾಗಿ ಮನವರಿಕೆ ಆಗಲಿಲ್ಲ. ಮೊದಲನೇ ಆಗಮನ ಮನವರಿಕೆ ಆಗದೆ ಇರೋದ್ರಿಂದ ಇನ್ನು ಎರಡನೇ ಆಗಮನ ಬಿಟ್ಬಿಡಿ. ನಾವೀಗ ಆಗಮನ ಕಾಲದಲ್ಲಿದ್ದು ಆ ಯಹೂದ್ಯರ ಜನರಿದ್ದ ಹಾಗೆ ನಾವು ಆಗಮನ ಕಾಲದಲ್ಲಿ ಹೀಗೆ ಇರ್ತೀವಿ. ಆ ರೀತಿ ಇದ್ದು ಪ್ರಯೋಜನ ಇಲ್ಲ. ಆ ರೀತಿ ಇದ್ದು ಪ್ರಯೋಜನ ಇಲ್ಲ. ನಂಬಿಕೆ ನಿರೀಕ್ಷೆ ಉಳ್ಳವರಾಗಿ ಕಾಯ್ತಾ ಇರಬೇಕು. ಇವರು ನೋಡಿ ಕಾಯ್ತಾ ಇದ್ದರು. ಈ ಪ್ರವಾದನೆ ಮಾಡಿದಂಥ ಪ್ರವಾದಿಗಳು ಕಾಯ್ತಾ ಇದ್ದರು. ತಮ್ಮಲ್ಲಿದ್ದ ಕ್ರಿಸ್ತಾತ್ಮವು ಇದಕ್ಕೆ ಯಾವ ಸಮಯ ಸಂದರ್ಭವನ್ನು ಸೂಚಿಸುತ್ತದೆ ಎಂಬುದನ್ನು ಕಂಡುಹಿಡಿಯಲು ಪ್ರಯತ್ನಿಸಿದರು. ಎನ್ಕ್ವೈರಿ ಮಾಡ್ತಾ ಇದ್ರು. ಕೇರ್ಫುಲ್ ಸರ್ಚ್ ಆ್ಯಂಡ್ ಇನ್ಕ್ವೈರಿ ಅಬೌಟ್ ದ ಪರ್ಸನ್ ಆರ್ ದ ಟೈಮ್ ದಟ್ ದ ಸ್ಪಿರಿಟ್ ಆಫ್ ಕ್ರೈಸ್ಟ್ ವಿದಿನ್ ದೆಮ್ ಇಂಡಿಕೇಟೆಡ್. ದೇವರ ಆತ್ಮರು ಅವರಿಗೆ
ಕೊಟ್ಟಂಥ ಪ್ರೇರಣೆಗೆ ಅನುಸಾರವಾಗಿ ಇದು ಯಾವಾಗ ಇದು ಎಲ್ಲಿ ನಡೆಯುತ್ತೆ, ಇದು ಯಾವಾಗ ನಡೆಯುತ್ತೆ, ಆ ವ್ಯಕ್ತಿ ಯಾರು, ಇದೇ ಅವರು ಒಳಗಡೆ ಇದ್ದಿದ್ದು. ಕರ್ಟನ್ ಹಿಂದ್ಗಡೆ, ಕರ್ಟನ್ ಇನ್ನೂ ಓಪನ್ ಮಾಡಿಲ್ಲ ದೇವರು. 12ನೇ ವಾಕ್ಯ ಹೇಳುತ್ತೆ, ಈ ಸೇವಾ ಕಾರ್ಯವನ್ನು ಅವರು ಸ್ವಾರ್ಥ ಸಾಧನೆಗಾಗಿ ಅಲ್ಲ, ನಿಮಗೋಸ್ಕರವಾಗಿಯೇ ಮಾಡುತ್ತಿರುವುದಾಗಿ ಅವರಿಗೆ ತಿಳಿಸಲಾಗಿತ್ತು. ಯಾರು ತಿಳಿಸಿದ್ದು? ಪವಿತ್ರಾತ್ಮರು. ಮೇ ಬಿ ಈ ರೀತಿ ತಿಳಿಸಿರ್ಬೋದೇನೋ. ಇದು ನಿಮಗೆ ಈಗ ಸದ್ಯಕ್ಕೇನು ಸಿಗೋದಿಲ್ಲ ಮಕ್ಕಳೇ. ಇದನ್ನು ನಾನು ನಿಶ್ಚಯಿಸಿದ ಸಮಯದಲ್ಲಿ ನಿಶ್ಚಯಿಸಿದ ವ್ಯಕ್ತಿಗಳಿಗೆ ಪ್ರಕಟಪಡಿಸ್ಲಿಕ್ಕೋಸ್ಕರ ಇಟ್ಟಿದ್ದೀನಿ. ನೀವು ಸದ್ಯಕ್ಕೆ ಈ ನೆರಳನ್ನೇ ನೋಡ್ತಾ ಇದರಲ್ಲೇ ಬದುಕ್ರಿ ಅಂತ ಪವಿತ್ರಾತ್ಮ ಹೇಳಿದರು ಅಂತ ಅನಿಸುತ್ತೆ. ಆಗ ಅವರು, ಆಯಿತು ದೇವರೇ, ನಮಗೆ ಉಪಯೋಗ ಆಗದೇ ಇದ್ರೂ ಪರವಾಗಿಲ್ಲ, ಮುಂದೆ ಬರುವ ನಮ್ಮ ಸಹೋದರ ಸಹೋದರಿಯರಿಗಾದರೂ ಉಪಯೋಗ ಆಗಲಿ, ಅದಕ್ಕೋಸ್ಕರನಾದರೂ ನಾವು ಪ್ರವಾದಿಸ್ತಾನೇ ಇರ್ತೀವಿ ಅಂತ ಅವರು ಒಪ್ಪಿಕೊಂಡು ನಮಗೋಸ್ಕರ ಈ ಸೇವಾ ಕಾರ್ಯವನ್ನು ಅವರು ಸ್ವಾರ್ಥ ಸಾಧನೆಗಾಗಿ ಅಲ್ಲ, ನಿಮಗೋಸ್ಕರ ಅಂದರೆ ಕ್ರೈಸ್ತ ಸಭೆಗೋಸ್ಕರ, ಶುಭ ಸಂದೇಶವನ್ನು ಆಲಿಸಿ ವಿಶ್ವಾಸ ಇಟ್ಟಿರ್ತಕ್ಕಂಥ ವಿಶ್ವಾಸಿಗಳಿಗೋಸ್ಕರ, ಕ್ರಿಸ್ತ ಯೇಸುವಿನ ಆ ಒಂದು ಪುನರಾಗಮನದಲ್ಲಿ ಇರ್ತಕ್ಕಂಥ ಪುನರಾಗಮನದ ನಿರೀಕ್ಷೆಯಲ್ಲಿ ಆಡ್ವೆಂಟಲ್ಲಿ ಇರುವವರಿಗೆ, ಎದುರು ನೋಡ್ತಾ ಆಗಮನವನ್ನು ನಿರೀಕ್ಷಿಸ್ತಾ ಇರೋವರಿಗೆ, ನಿಮಗೋಸ್ಕರ ಅವರ ಸೇವೆ ಮಾಡಿದರು. ನಮಗೋಸ್ಕರ ಅವರ ಸೇವೆ ಮಾಡಿದರು. ಅವ್ರಿಗೇನು ಲಾಭ ಆಗಿಲ್ಲ. ಬಟ್ ಇವತ್ತು ದೇವರು ಎಲ್ರಿಗೂ ಒಟ್ಟಿಗೆ ಲಾಭ ಕೊಡ್ತಾರೆ, ಬಟ್ ಅವತ್ತು ಅವ್ರಿಗೆ ಲಾಭ ಆಗಿಲ್ಲ. ಬಟ್ ಇವತ್ತು ನಮ್ಮ ಲಾಭಕ್ಕೋಸ್ಕರ ಅವರು ಅವತ್ತು ಪ್ರವಾದನೆ ಮಾಡಿದರು. ಅವರು ಪ್ರವಾದಿಸಿದ ಘಟನೆಗಳು ಏನಾಗಿದೆ? ಅವರು ಪ್ರವಾದಿಸಿದ ಘಟನೆಗಳು ಈಗ ಸಂಭವಿಸಿದೆ. ಈಗ ಅಂದರೆ ಯಾವಾಗ? 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರ ಆಗಮನದ ಮತ್ತು ಮರಣ, ಪುನರುತ್ಥಾನದ, ಪವಿತ್ರಾತ್ಮನ ಆಗಮನ ಇದೆಲ್ಲ ಸಂಭವಿಸಿದ ಆ ಸಮಯದಲ್ಲಿ ಇದು ಈಗ ಸಂಭವಿಸಿದೆ. ಸುಮಾರು ಯೇಸು ಕ್ರಿಸ್ತರ ಆಗಮನಕ್ಕಿಂತ ಮೊದಲನೇ ಆಗಮನಕ್ಕಿಂತನೂ 700 ವರ್ಷ, 1000 ವರ್ಷ, 500 ವರ್ಷ ಇದರ ಹಿಂದೆ ಪ್ರವಾದಿಸಿದಂಥ ಪ್ರವಾದನೆಗಳು ಈಗ ಸಂಭವಿಸಿದೆ. ಬೈಬಲ್ನಲ್ಲಿರ್ತಕ್ಕಂಥ ಓಲ್ಡೆಸ್ಟ್ ಬುಕ್ ಆಫ್ ಜೋಬ್ ಅಂತ ಹೇಳ್ತಾರೆ. ಬೈಬಲ್ನ ಅತ್ಯಂತ ಹಳೇ ಪುಸ್ತಕ, ಓಲ್ಡೆಸ್ಟ್ ಬುಕ್. ಮೋಶೆ ಪ್ರಕಟಣ, ಆದಿಕಾಂಡ ಬರೆಯೋದಕ್ಕಿಂತ ಮೊದಲೇ ಬರೆಯಲ್ಪಟ್ಟ ಪುಸ್ತಕ ಯೋಬನ ಗ್ರಂಥ. ಹಾಗಾದರೆ ಈ ಯೋಬನಿಗೂ ಕೂಡ ದೇವರು ಪ್ರಕಟಣೆ ಕೊಟ್ಟರು. ಅವನೊಬ್ಬ ಪ್ರವಾದಿ, ಅವನಿಗೂ ಪ್ರವಾದನೆ ಕೊಟ್ಟರು. ಅವನು ಹೇಳ್ತಾನಲ್ವ, ನನ್ನ ಉದ್ಧಾರಕನನ್ನು ನಾನು ನೋಡ್ತೀನಿ, ನನ್ನ ಉದ್ಧಾರಕ ಈ ಭೂಮಿಗೆ ಮನುಷ್ಯನಾಗಿ ಇಳಿದು ಬರೋದನ್ನು ನಾನು ನೋಡ್ತೀನಿ. ಯೋಬನ ಗ್ರಂಥ 19ನೇ ಅಧ್ಯಾಯದಲ್ಲಿದೆ, 25-26ನೇ ವಾಕ್ಯ. ಯೋಬ ಕೂಡ ಪ್ರವಾದಿಸ್ತಾನೆ. ಅವನು ಪ್ರವಾದಿಸುವಾಗ ಅವನು ಕಷ್ಟ ಅನುಭವಿಸ್ತಾ ಇದ್ದಾನೆ, ಯಾತನೆ ಅನುಭವಿಸ್ತಾ ಇದ್ದಾನೆ. ಅವನ ಹೆಂಡತಿ ಬಿಟ್ಟು ಹೋಗಿದ್ದಾಳೆ, ಮಕ್ಕಳು ಸತ್ತೋಗಿದ್ದಾರೆ, ಅವನ ಶರೀರದಲ್ಲಿ ರೋಗ ಇದೆ. ಈ ಪರಿಸ್ಥಿತಿಯಲ್ಲೂ ದೇವರ ಆತ್ಮ ಪ್ರೇರಿತನಾಗಿ ಅವನ ಕಷ್ಟದ ಮಧ್ಯದಲ್ಲೂ ಅವನ ಬಾಯಲ್ಲೂ ದೇವರು ಪ್ರವಾದನೆ ಕೊಡ್ತಾ ಇದ್ದಾರೆ. ಅವನು ದೇವರಾತ್ಮ ಭರಿತನಾಗಿ ಪ್ರವಾದಿಸಿದ. ಅವನು ಅವತ್ತೇನು ನೋಡಿಲ್ಲ, ಅವನ ಜೀವಮಾನದಲ್ಲಿ ಅದನ್ನು ನೋಡಲಿಲ್ಲ. ಬಟ್ ಅವತ್ತು ಅವನು ಪ್ರವಾದಿಸಿದ ಇವತ್ತು ನಾವು ನೋಡ್ತಾ ಇದ್ದೀವ? ನೀವು ನೋಡ್ತಾ ಇದ್ದೀರಾ? ನಿಮ್ಮಲ್ಲಿ ಅದೊಂದು ಅನುಭವ ಆಗಿದೆಯಾ? ಆಗದೇ ಇದ್ದರೆ ನಿರ್ಭಾಗ್ಯರು ಆಯಿತಾ? ಆದರೆ ಭಾಗ್ಯವಂತರು ಆಯಿತಾ? ಭಾಗ್ಯವಂತರಾಗಲಿಕ್ಕೆ ಒಂದು ಅವಕಾಶ ಇದೆ, ದೇವರು ಕೊಟ್ಟಿದ್ದಾರೆ ಎಲ್ರಿಗೂ. ಹೇಗೆ ಅಂದರೆ ಶುಭ ಸಂದೇಶದ ಮುಖಾಂತರ ಮಾತ್ರ. ಅದಕ್ಕೆ ಹೇಳಿದ್ದು, ನೀವು ಹೋಗಿ ಎಲ್ಲ ಜನರಿಗೂ ಯಾರನ್ನೂ ಬಿಡಬೇಡಿ, ಎಲ್ರಿಗೂ ಈ ಶುಭ ಸಂದೇಶ ಸಾರಿ. ಆ ಶುಭ ಸಂದೇಶ ಏನು ಅನ್ನೋದು ಅನೇಕ ಬೋಧನೆಗಳಲ್ಲಿ ಹೇಳಿ ಆಗಿದೆ, ಮುಂದಕ್ಕಿನ್ನೂ ಹೇಳ್ತೀವಿ. ಈಗ ಹೇಳಲಿಕ್ಕೆ ಟೈಮ್ ಇಲ್ಲ, ಯಾಕಂದರೆ ಅದನ್ನು ಹೇಳ್ತಾ ಹೋದರೆ ಮತ್ತೆ ಇದು ಹೋಗ್ಬಿಡುತ್ತೆ ಈಗ. ಸೊ ಅದರಿಂದ ಓಕೆ, ಏನಂತ ಯೋಬ ಏನು ಹೇಳ್ತಾರೆ ಅದನ್ನು ಓದೋಣವಾ? ನಾನಂತೂ ಬಲ್ಲೆ, ಯೋಬ ಹೇಳ್ತಾ ಇರೋದು, ನಾನಂತೂ ಬಲ್ಲೆ, ನನ್ನ ಉದ್ಧಾರಕ ಜೀವ ಸ್ವರೂಪನೆಂದು, ನನ್ನ ಉದ್ಧಾರಕ ಜೀವ ಸ್ವರೂಪನೆಂದು ನಾನಂತೂ ಬಲ್ಲೆ. ಕಡೆಯ ದಿನದಂದು ಧರೆಗಾತ ಇಳಿದು ಬರುವನೆಂದು, ಧರೆಗೆ ಆತನು ಇಳಿದು ಬರುವನೆಂದು. ನನ್ನ ಚರ್ಮ ಹೀಗೆ ಬಿರಿದು ಹಾಳಾದರೂ, ನನ್ನ ಚರ್ಮ ಹೀಗೆ ಬಿರಿದು ಹಾಳಾದರೂ, ದೇಹದಾರಿಯಾಗಿಯೇ ನಾನು ನೋಡುವೆನು ದೇವರನ್ನು. ದೇಹದಾರಿಯಾಗಿಯೇ ನಾನು ನೋಡುವೆನು ದೇವರನ್ನು.
ಈ ಯೋಬನಿಗೂ ಗೊತ್ತಿಲ್ಲ, ಅವನು ಹೀಗೆ ದೇವರ ಆತ್ಮನಿಂದ ಪ್ರೇರಿತನಾಗಿ ಅವನು ಹೇಳ್ದ. ಅವನಿಗೂ ಗೊತ್ತಿಲ್ಲ ಇದು ಏನು ಹೇಳ್ತಾ ಇದ್ದಾನೆ ಅಂತ. ಒಂದು ಕಡೆ ಅವನು ದೇಹ ಬಿರಿದು ಹೋಗ್ತಾ ಇದೆ, ಕೆರೆದು 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 ಇನ್ನೇನು ಸತ್ತೋಗೋದ್ರಲ್ಲಿದ್ದಾನೆ. ಅವನ ಬಾಯಲ್ಲಿ ದೇವರು ಬರೆಸ್ತಾ ಇದ್ದಾರೆ, ನನ್ನ ದೇಹ ಹೀಗೆ ಬಿರಿದು ಹೋದ್ರೆ ಒಂದು ದಿನ ನಾನು ದೇವರನ್ನ ನಾನು ದೇಹ ಇರುವವನಾಗಿ ನೋಡ್ತೀನಿ ಅಂತ. ಈಗ ಅವನ ದೇಹದ ಪರಿಸ್ಥಿತಿ ನೋಡಿದರೆ ದೇಹ ಕಳಚಿ ಹೋಗ್ತಾ ಇದೆ, ಎಲ್ಲ ಉದುರು ಹೋಗ್ತಾ ಇದೆ. ಅವನು ಹೇಳ್ತಾ ಇದ್ದಾನೆ, ನಾನು ದೇಹ ಇರುವವನಾಗಿ ನೋಡ್ತೀನಿ ಒಂದು ದಿನ ಅಂತ. ನನ್ನ ರಕ್ಷಕ, ನನ್ನ ಉದ್ಧಾರಕ ಈ ಭೂಮಿಗೆ ಬರ್ತಾನೆ, ನಾನು ಅವನನ್ನು ನೋಡ್ತೀನಿ ಅಂತ. ಹಾಗಾದರೆ ಇವನು ಪ್ರವಾದಿಸ್ತಾ ಇರೋದು ಯೇಸು ಕ್ರಿಸ್ತರ ಮೊದಲನೇ ಆಗಮನ ಅಲ್ಲ, ಪುನರಾಗಮನ, ಎರಡನೇ ಆಗಮನ. ಮೊದಲನೇ ಆಗಮನನ್ನು ಹೇಳ್ತಾನೆ, ಎರಡನೇ ಆಗಮನನ್ನು ಹೇಳ್ತಾನೆ. ನನ್ನ ಉದ್ಧಾರಕ ಈ ಧರೆಗೆ ಇಳಿದು ಬರ್ತಾನೆ, ದೇವರು ಈ ಧರೆಗೆ ಇಳಿದು ಬರ್ತಾರೆ, ಮೊದಲನೇ ಆಗಮನ. ಅದಾದಮೇಲೆ ನಾನು ದೇಹಧಾರಿಯಾಗಿ ನನ್ನ ದೇವರನ್ನ ನೋಡ್ತೀನಿ. ಅದು ಯಾವಾಗ? ಸೆಕೆಂಡ್ ಕಮ್ಮಿಂಗಲ್ಲಿ ನಮಗೆ ಹೊಸ ಒಂದು ದೇಹ ಕೊಡ್ತಾರೆ. ಸ್ವರ್ಗೀಯ ದೇಹವನ್ನು ಧರಿಸಿಕೊಂಡು ನಾವು ಸ್ವರ್ಗೀಯ ದೇವರನ್ನ ನೋಡ್ತೀವಿ ಮುಖಾಮುಖಿಯಾಗಿ. ಹಾಗಾದರೆ ಅವನು ಮೊದಲನೇ ಆಗಮನದ ಬಗ್ಗೆನೂ ಪ್ರವಾದನೆ ಮಾಡ್ತಾನೆ, ಎರಡನೇ ಆಗಮನದ ಬಗ್ಗೆನೂ ಪ್ರವಾದನೆ ಮಾಡ್ತಾನೆ. ಆದರೂ ಕೂಡ ಅಂದಿದ್ದ ಯಹೂದ್ಯ ಜನರಿಗೆ ಇದಿಲ್ಲ, ಅರಿವಿಲ್ಲ. ಈ ಪ್ರವಾದನೆ ಅವರಿಗೆ ಅರ್ಥ ಆಗಿಲ್ಲ. ನಿಮಗಾದ್ರೂ ಅರ್ಥ ಆಗ್ತಾ ಇದೆಯಾ? ಹೋಗಲಿ, ಸ್ವಲ್ಪ ಸ್ವಲ್ಪ ಅರ್ಥ ಆದ್ರೇ ಆಮೇಲೆ ಮತ್ತೆ ಮುಂದಕ್ಕೆ ಅರ್ಥ ಆಗೋದು. ಒಂದೇ ಸರಿ ಎಲ್ಲ ಅರ್ಥ ಆಗಿಬಿಟ್ರೆ ಕಷ್ಟ ಆಗ್ಬೋದು. ಸ್ವಲ್ಪ ಅರ್ಥ ಆಗ್ತಾ ಇದೆಯಾ? ಓಕೆ, ಮತ್ತೆ ಹೇಳ್ತೀನಿ. ಯೇಸು ಕ್ರಿಸ್ತರ ಮೊದಲನೆಯ ಆಗಮನದ ಕುರಿತಾದ ಆ ಪ್ರವಾದನೆಗಳು, ವಿಷಯಗಳು ನಮಗೆ ಅರ್ಥ ಆಗದೆ ಇದ್ದರೆ ಯೇಸು ಕ್ರಿಸ್ತರ ಎರಡನೆಯ ಆಗಮನ ನಮಗೇನು ಲಾಭ ತರಲ್ಲ. ನಾವು ಸಿದ್ಧತೆಯಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಇಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ದ ಪ್ರಾಫೆಸಿ ಅಬೌಟ್ ದ ಫಸ್ಟ್ ಕಮಿಂಗ್ ಆಫ್ ಜೀಸಸ್, ಯು ಕೆನಾಟ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್. ಅದರಿಂದ ಇವತ್ತು ಅನೇಕ ಕಡೆಗಳಲ್ಲಿ ಕ್ರೈಸ್ತ ವಿಶ್ವಾಸಿಗಳಿಗೆ ಯೇಸು ಕ್ರಿಸ್ತನ ಎರಡನೆಯ ಬರುವಿಕೆಯಲ್ಲಿ ನಿರೀಕ್ಷೆನೂ ಇಲ್ಲ, ಅದಕ್ಕೆ ಬೇಕಾದ ಸಿದ್ಧತೆಯೂ ಇಲ್ಲ, ಅದರ ಒಂದು ಸಂತೋಷನೂ ಇಲ್ಲ. ಯಾಕೆ ಅಂದರೆ ಮೊದಲನೇ ಆಗಮನ ಅರ್ಥ ಆಗಲಿಲ್ಲ. ಅರ್ಥ ಆಗಲೇಬೇಕು, ಆಗುತ್ತೆ. ಶುಭ ಸಂದೇಶ ಹೀಗೆ ಬೋಧಿಸ್ತಾ ಯೇಸು ಅಥವಾ ರಕ್ಷಣೆ ಅನ್ನೋದು, ಸಾಲ್ವೇಷನ್ ಅನ್ನೋದು ಒಂದು ಅನುಭವ ಆಗುತ್ತೆ ನಮ್ಮಲ್ಲಿ. ಅದು ಸಾಧಾರಣ ಅನುಭವ ಅಲ್ಲ, ಅದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್, ಅದೊಂದು ದೊಡ್ಡ ಅನುಭವ. ಆ ಅನುಭವ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ನಾವು ಆ ಅನುಭವ ಆಗ್ತಾ ನಾವು ಸಾಯ್ಲಿಕ್ಕೂ ತಯಾರಾಗ್ತೀವಿ. ಸಾಯ್ಲಿಕ್ಕೆ ನಮ್ಮೊಳಗಡೆ ಒಂದು ಬೋಲ್ಡ್ನೆಸ್ ಬರುತ್ತೆ. ಈಗ ನಮಗೆ ಬದುಕಲಿಕ್ಕೂ ಕಷ್ಟ, ಸಾವು ಅಂದರೆ ಹೆದರಿಕೆ ನಮಗೆ. ಯಾವಾಗ ಈ ರಕ್ಷಣೆ ಅನ್ನೋದು, ರಕ್ಷಕನ ಅನುಭವ, ಕ್ರಿಸ್ತನ ಅನುಭವ ನಮ್ಮೊಳಗಡೆ ಆಗುತ್ತೋ, ದ ಪವರ್ ಆಫ್ ರೆಸರಕ್ಷನ್, ಆ ಪುನರುತ್ಥಾನ ಶಕ್ತಿಯ ಅನುಭವ ನಮ್ಮೊಳಗಡೆ ಆಗುತ್ತೋ, ನಮ್ಮ ಒಳಗಡೆ ಈ ಯೇಸುವಿಗಾಗಿ ಸಾಯಲಿಕ್ಕೆ ಬೇಕಾದ ಒಂದು ಹುಚ್ಚು ಧೈರ್ಯ ಅಂತ ಹೇಳ್ತಾರಲ್ಲ, ಅದು ಬರುತ್ತೆ. ಹುಚ್ಚು ಧೈರ್ಯ. ಅಲ್ಲಪ್ಪ, ನೀನು ಹೀಗೆ ಹೇಳಿದ್ರೆ ನಿನಗೆ ಏನು ಮಾಡ್ತಾರೆ ಗೊತ್ತು, ಹೊಡಿತಾರೆ ನಿಂಗೆ ಗೊತ್ತು, ಸಾಯಿಸ್ತಾರೆ ಗೊತ್ತು, ಮತ್ತೆ ನಿಂಗೇನು ಆಗ್ತಾ ಇಲ್ವಾ? ಇಲ್ಲ, ನನಗೇನು ಖುಷಿ ಆಗ್ತಾ ಇದೆ. ಹುಚ್ಚ ನೀನು, ತಲೆ ಕೆಟ್ಟಿದೆ. ಅದೇ ಹುಚ್ಚು ಧೈರ್ಯ. ಇದು ಹೇಗೆ ಬರುತ್ತೆ ಕೇಳಿದರೆ, ಇದು ಸುಮ್ಮನೆ ಬೋಧನೆ ಕೇಳಿಸ್ಕೊಂಡು ಹೋದ್ರೂ ಬರೋದಿಲ್ಲ. ಇದು ಆಮೇನೆ ಅಂತ ಹೇಳಿ ಚಪ್ಪಾಳೆ ತಟ್ಟಿದ ತಕ್ಷಣ ಇದೆಲ್ಲ ಬರಲ್ಲ. ಇದೆಲ್ಲ ಸುಮ್ಮನೆ ಪವಿತ್ರಾತ್ಮರೇ ಬನ್ನಿ ಅಂತ ಹಾಡಿ ಸುಸ್ತಾಗಿ ಕೆಳಗೆ ಬಿದ್ದರೂ ಬರೋದಿಲ್ಲ. ನಿಮಗೆ ಶುಭ ಸಂದೇಶದ ಮೂಲಕ ಕ್ರಿಸ್ತನ ಪ್ರಕಟಣೆ ಒಳಗಡೆ ಆಗಬೇಕು. ಹೋಲಿ ಸ್ಪಿರಿಟ್ ಅದು ಮಾಡ್ತಾರೆ ಥ್ರೂ ದ ಗಾಸ್ಪಲ್, ಶುಭ ಸಂದೇಶದ ಮುಖಾಂತರ. ಅದಾದಾಗ ಈ ಹುಚ್ಚು ಧೈರ್ಯ ಬರುತ್ತೆ. ಆಗ ನಿಜವಾಗ್ಲೂ ನಿಮ್ಗೆ ಹುಚ್ಚರು ಪಟ್ಟ ಕಟ್ತಾರೆ ಜನ. ಇವರಿಗೆ ಹುಚ್ಚು ಹಿಡ್ದಿದೆ ಅಂತಲೇ ಹೇಳ್ತಾರೆ. ಅದು ಲೋಕದ ದೃಷ್ಟಿನಲ್ಲಿ ಒಂದು ರೀತಿ ಹುಚ್ಚೇನೆ. ಈಗ ನಾವು ಹುಚ್ಚರ ಥರ ಆಗ್ಲಿಕ್ಕೆ ಟ್ರೈ ಮಾಡ್ತೀವಿ. ಯೇಸುವಿಗೋಸ್ಕರ, ಶುಭ ಸಂದೇಶಕ್ಕೋಸ್ಕರ ನಾವು ಹುಚ್ಚರ ಥರ ಆಗಲಿಕ್ಕೆ ಕೆಲವೊಂದು ಮೇಕಪ್ ಮಾಡ್ತೀವಿ, ವೈಟ್ ವಾಶ್ ಟೂಮ್ ಥರ. ಇಲ್ಲಿ ಮೇಕಪ್ ಏನು ಮಾಡಬೇಕಾಗಿಲ್ಲ. ಅದೆಲ್ಲ ಈ ಕರಿಸ್ಮ್ಯಾಟಿಕ್ ಪ್ರಭಾವ, ಹೋಲಿ ಸ್ಪಿರಿಟ್ ಪ್ರಭಾವ ಅಲ್ಲ, ಅನೇಕ ಕೆಲವೊಂದು ಬೋಧನೆಗಳ ಪ್ರಭಾವ, ಇಮೋಷ್ನಲಿಸಮ್. ನೋಡಿರ್ಬೋದು ನೀವು ಕೆಲವರೆಲ್ಲ, ಇನ್ನು ಮುಂದೆ ನಾನು ಬರೀ ಕಾಲಲ್ಲಿ ನಡಿತೀನಿ, ಚಪ್ಪಲಿ ಬೇಡ, ಗೋಣಿ ಚೀಲ ಸಾಕು, ಇನ್ಮೇಲೆ ನಾನು ಗಂಜಿ ಕುಡಿತೀನಿ, ಇನ್ನು ಮುಂದೆ ನಾನು ವಾಚ್ ಕಟ್ಟಲ್ಲ,
ಇನ್ನು ಮುಂದೆ ನನ್ನ ಸೈಕಲಲ್ಲಿ ಹೋಗ್ತೀನಿ, ಇನ್ನು ಮುಂದೆ ಮನೆ ಬೇಡ, ಇನ್ನು ಮುಂದೆ ಗುಡಿಸಲು ಸಾಕು. ಒಳ್ಳೆಯದೇ, ಅದು ಕ್ರಿಸ್ತಾನುಭವದಿಂದ ಬಂದಿದ್ದಾದರೆ ಒಳ್ಳೆಯದೇ. ಆದರೆ ಒಂದು ಭಾವನಾತ್ಮಕವಾಗಿ ಯಾವುದೋ ಬೋಧನೆ ಕೇಳಿ ಅದರಿಂದ ಪ್ರೇರಿತವಾಗಿ, ಯಾರ್ದೋ ಜೀವನ ನೋಡಿ ಅದರಿಂದ ಪ್ರೇರಿತವಾಗಿ ಬಂದಿದ್ದಾದರೆ ಅದು ಫೂಲಿಶ್ನೆಸ್ ಆಗುತ್ತೆ, ನಿಜವಾದ ಮೂರ್ಖತನ ಆಗುತ್ತೆ. ಅದು ಪ್ರಯೋಜನ ಇಲ್ಲ, ಅದು ಮಾನಸಿಕವಾದದ್ದು. ಅದರಿಂದ ಅಂಥವ್ರನ್ನ ನಂಬಿ ನಾವು ಮೋಸ ಹೋಗ್ತೀವಿ. ಅದೆಲ್ಲ ನಮಗೆ ಬೇಕಾಗಿರೋದು ಒಳಗಡೆ ಆಗಬೇಕಿದ್ದು, ಒಳಗಡೆ ಆಗೋ ಅನುಭವ. ಒಳಗಡೆ ಆದ ಅನುಭವದಿಂದ ಹೊರಗಡೆ ನೀವು ಆ ಅನುಭವಕ್ಕೆ ತಕ್ಕ ಹಾಗೆ ಚೇಂಜ್ ಆಗುತ್ತೆ, ಚೇಂಜ್ ಆಗುತ್ತದು. ಅಷ್ಟು ಶಕ್ತಿ ಇದೆ ಈ ಯೇಸುವಿನ ಅನುಭವಕ್ಕೆ, ಈ ರಕ್ಷಣೆಯ ಅನುಭವಕ್ಕೆ ಅಷ್ಟೊಂದು ಶಕ್ತಿ ಇದೆ. ಇದು ಒಂದು ದಿನದಲ್ಲಿ ತಕ್ಷಣ ಹೋಗಿ ಒಂದು ಬೋಧನೆ ಕೇಳಿಸ್ಕೊಂಡ ತಕ್ಷಣ ಮಾರನೇ ದಿವಸನೇ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಸಾಧ್ಯವೂ ಇಲ್ಲ ಆ ರೀತಿ ಆಗಲಿಕ್ಕೆ. ಆದರೆ ದಿನದಿಂದ ದಿನಕ್ಕೆ ನಮ್ಮಲ್ಲಿ ಪವಿತ್ರ ಆತ್ಮರು ಕಾರ್ಯ ಮಾಡುವಾಗ 2 ಕೊರಿಂಥ 3ನೇ ಅಧ್ಯಾಯದಲ್ಲೋ 3:17 ಹೇಳ್ತಾರಲ್ವ, ದಿನದಿಂದ ದಿನಕ್ಕೆ ಫ್ರಮ್ ಗ್ಲೋರಿ ಟು ಗ್ಲೋರಿ, 1 ಡಿಗ್ರಿ ಆಫ್ ಗ್ಲೋರಿ ಟು ಅನದರ್ ಡಿಗ್ರಿ ಅಲ್ವಾ. ಹಾಂ, ಈಗ 20 ಡಿಗ್ರಿ ಇದ್ದರೆ ನೆಕ್ಸ್ಟ್ 30 ಡಿಗ್ರಿ, 40 ಡಿಗ್ರಿ, 50 ಡಿಗ್ರಿ, 60 ಡಿಗ್ರಿ, 70 ಡಿಗ್ರಿ, ಈ ರೀತಿ 180 ಡಿಗ್ರಿ ತನಕ, ಹೀಗೆ 1 ಡಿಗ್ರಿ ಟು ಅನದರ್ ಡಿಗ್ರಿ ಹಂತ ಹಂತವಾಗಿ ದೇವರ ಆತ್ಮರು ನಮ್ಮಲ್ಲಿ ಕಾರ್ಯ ಮಾಡ್ತಾ 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 ಈ ರೂಪಕ್ಕೆ ತರ್ತಾರೆ. ಯಾವುದೋ ಒಂದು ಧ್ಯಾನಕ್ಕೆ ಹೋಗಿನೋ, ಒಂದು ಪ್ರಾರ್ಥನಾ ಕೂಟಕ್ಕೆ ಹೋಗಿನೋ, ಮಾರನೇ ದಿವಸದಿಂದ ನಾನು ಮನೇಲಿರೋಲ್ಲ, ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಬೈಬಲ್ ಹಿಡ್ಕೊಂಡು ಹೋಗೋದಾದರೆ ಸಮಥಿಂಗ್ ಈಸ್ ರಾಂಗ್. ಎಲ್ಲದೂ ಅಲ್ಲ, 100ಕ್ಕೆ 100 ರಾಂಗ್ ಅಂತ ಹೇಳೋದಿಲ್ಲ, ಯಾಕಂದ್ರೆ ದೇವರ ಕರೆ ವಿಭಿನ್ನವಾಗಿರುತ್ತೆ. ಆದರೆ ಎಷ್ಟೋ ಜನರು ಹೋಗೋದು ಆ ಬೋಧನೆ ಪ್ರೇರಿತರಾಗಿ, ಅನುಭವದಿಂದ ಅಲ್ಲ, ಇನ್ಫಾರ್ಮೇಷನಿಂದ. ಅವ್ರು ಸ್ವಲ್ಪ ದಿವಸಕ್ಕೆ ವಾಪಸ್ ಬರ್ತಾರೆ ಬೇಗ, ಬೇರೆ ಏನೋ. ಇನ್ನು ಕೆಲವರು ಇದ್ದಾರೆ, ಹೋಗ್ಬಿಟ್ಟಿದ್ದೀವಿ, ವಾಪಸ್ ಬರೋದು ಹೇಗೆ ಅಂತ ಮರ್ಯಾದೆ ಪ್ರಶ್ನೆಗೋಸ್ಕರ ಮೇಂಟೈನ್ ಮಾಡ್ಕೊಂಡು ಹೋಗೋರಿದ್ದಾರೆ. ಇಳಿದ್ಬಿಟ್ಟಿದ್ದೀವಿ, ಇನ್ನೇನು ಮಾಡೋದು. ಕೆಲವರು ನೋಡಿ, ನಾಳೆಯಿಂದ ಬೆಳಿಗ್ಗೆ 5 ಗಂಟೆಗೆ ಪ್ರಾರ್ಥನೆ ಮಾಡ್ತೀನಿ ಅಂತ 5 ಗಂಟೆಗೆ ಎದ್ದು ಶುರು ಮಾಡ್ತಾರೆ, ಅಲ್ರಾಮ್ ಎಲ್ಲ ಇಟ್ಕೊಂಡು. ಒಳ್ಳೆಯದೇ, ಮಾಡಬೇಕು. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಈಗ ಏನಾಗಿದೆ, ಆಗ್ತಾಯಿಲ್ಲ. ಆದರೂ ಕೂಡ ಕಷ್ಟಪಟ್ಟು ಹೇಳ್ತೀವಿ, ಯಾಕಂದ್ರೆ ಮರ್ಯಾದೆ ಪ್ರಶ್ನೆ. ಈಗ ಮರ್ಯಾದೆ ಉಳಿಸ್ಕೋಬೇಕಲ್ಲ. ಜನ ಏನು ತಿಳ್ಕೊಳ್ತಾರೆ, ನೋಡು, 1 ತಿಂಗಳು ಮಾಡಿಬಿಟ್ರು ಜೋಶಲ್ಲೇ, ಈಗ ಬಿಟ್ಬಿಟ್ರು. 1 ತಿಂಗಳು ಜೋಶಲ್ಲಿ ಬೈಬಲ್ ಓದು, ಡೈಲಿ ಓದು, ಬೈಬಲ್ ಕಲಿ, ಈಗ ಬಿಟ್ಬಿಟ್ರು. ಈಗೇನಾಯಿತು, ಅದಕ್ಕೆ ಜನ ಮಾತಾಡಬಾರ್ದು ಅಂದರೆ ಏನು ಮಾಡಬೇಕು, ಮರ್ಯಾದೆಗೋಸ್ಕರ ನಾವು ಕಷ್ಟಪಟ್ಟಾದರೂ ಮಾಡಲೇಬೇಕಾಗುತ್ತೆ. ಅದು ಕ್ರಿಸ್ತನ ಅನುಭವದಿಂದ ಮಾಡೋದಲ್ಲ, ಅದು ನಮ್ಮ ಸೆಲ್ಫ್ ರೈಚಸ್ನೆಸ್. ಇಲ್ಲಿ ನಮ್ಮ ಬರ್ಡನ್ ಇಲ್ಲ. ಯೇಸು ಏನು ಹೇಳ್ತಾರೆ, ನನ್ನ ನೊಗಕ್ಕೆ ಹೆಗಲ್ಕೊಡಿ, ನನ್ನ ಹೊರೆ ಸುಗಮ. ಹೊರೆ ಹೊತ್ತವ್ರೆ, ಸೆಲ್ಫ್ ರೈಚಸ್ ಆಗಿ ಹೊತ್ತವ್ರೆ, ಬನ್ನಿ ನನ್ನ ಬಳಿಗೆ, ನನ್ನ ನೊಗಕ್ಕೆ ಒಂದು ಸ್ವಲ್ಪ ಹೆಗಲು ಕೊಟ್ಟು ನೋಡಿ. ಯೋಕ್ ಟು ಮೀ. ಅವಾಗ ನಿಮ್ಗೆ ಎಷ್ಟು ಸುಲಭವಾಗಿ ಹೊತ್ಕೊಂಡು ಹೋಗ್ಬೋದು ಗೊತ್ತಾ, ಬದುಕ್ಬೋದು ಗೊತ್ತಾ. ಆ ವಿಶ್ರಾಂತಿ ಜೀವನ ಇದೆ. ಬಟ್ ಅಲ್ಲಿಗೆ ಬರಬೇಕು ನಾವು. ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಬರೋದೆ ಶುಭ ಸಂದೇಶ, ಗಾಸ್ಪೆಲ್. ಸೆಲ್ಫ್ ಎಫರ್ಟ್ ಏನೂ ಇಲ್ಲ. ಆ ವಾಕ್ಯ ಏನು ಹೇಳುತ್ತೆ, ಓದೋಣ. ಮುಸುಕು ತೆರೆದ ಮುಖವುಳ್ಳ ನಾವೆಲ್ಲರೂ, 2 ಕೊರಿಂಥಿಯನ್ಸ್ 3:17 ಅಲ್ಲ, 18. ಓಕೆ. ಮುಸುಕು ತೆರೆದ ಮುಖವುಳ್ಳ ನಾವೆಲ್ಲರೂ, 2 ಕೊರಿಂಥ 3:18. ಮುಸುಕು ತೆರೆದ ಮುಖವುಳ್ಳ ನಾವೆಲ್ಲರೂ ಪ್ರಭುವಿನ ಮಹಿಮೆಯನ್ನು. ಇದು ಮುಸುಕು ತೆಗೆದಾದ್ಮೇಲೆ ಆ ಮುಸುಕು ಏನು ಅಂತೆಲ್ಲ ಆಮೇಲೆ ನೋಡೋಣ, ಈಗ ಸದ್ಯಕ್ಕೆ ಬೇಡ. ಈಗ ಸದ್ಯಕ್ಕೆ ಮುಸುಕು ಹೋಗಿದೆ ಅಂತ ನಂಬಿಡಿ. ಆ ಪ್ರಭುವಿನಿಂದ ಹೊರಹೊಮ್ಮುವ, ಮುಸುಕು ತೆಗೆದ ಮುಖವುಳ್ಳ ನಾವೆಲ್ಲರೂ ಆ ಪ್ರಭುವಿನಿಂದ, ಅಂದರೆ ದೇವರಾತ್ಮನಿಂದ, ಯೇಸು ಕ್ರಿಸ್ತನಿಂದ ಹೊರಹೊಮ್ಮುವ ಮಹಿಮೆ ನಮ್ಮನ್ನು ಅಧಿಕವಾಗಿ ಮಾರ್ಪಡಿಸಿ. ನಮ್ಮನ್ನು ಏನು ಮಾಡುತ್ತಂತೆ, ಅಧಿಕವಾಗಿ ಮಾರ್ಪಡಿಸ್ಕೊಳ್ಳಿಕ್ಕೆ ನಾವೇನಾದರೂ ಮಾಡಬೇಕಾ? ಏನು ಮಾಡೋದಿಲ್ಲ. ಆ ಮಹಿಮೆನೇ ನಮ್ಮನ್ನು ಅಧಿಕವಾಗಿ ಮಾರ್ಪಡಿಸಿ ಅವರನ್ನೇ ಹೋಲುವಂತೆ ಮಾಡುತ್ತದೆ. ಇದೆಲ್ಲ ದೇವರ ಆತ್ಮವಾಗಿರುವ, ಇದೆಲ್ಲವೂ ದೇವರ ಆತ್ಮವಾಗಿರುವ ಪ್ರಭುವಿನ ಕಾರ್ಯವೇ ಸರಿ. ಇದು ನನ್ನ ಕಾರ್ಯ ಅಲ್ಲ, ನಿನ್ನ ಕಾರ್ಯ ಅಲ್ಲ, ಮನುಷ್ಯನ ಕಾರ್ಯ ಅಲ್ಲ. ದಿಸ್ ಈಸ್ ನಾಟ್ ಯುವರ್ ಡೂಯಿಂಗ್, ಇಟ್ ಈಸ್ ಗಾಡ್ಸ್ ಡೂಯಿಂಗ್ ಇನ್ ಯು. ಇಟ್ ಈಸ್ ದ ಡೂಯಿಂಗ್, ಇಟ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಅಸ್. ಕ್ರೈಸ್ತ ಜೀವನ ಸುಲಭನೋ ಕಷ್ಟನೋ? ನೀವೇ ಬದುಕಲಿಕ್ಕೆ ಹೋದರೆ ತುಂಬ ಕಷ್ಟ.
ಪವಿತ್ರಾತ್ಮರು ನಮ್ಮಲ್ಲಿ ಕಾರ್ಯ ಮಾಡಿದರೆ ಅದರಷ್ಟು ಸುಲಭ ಯಾವುದೂ ಇಲ್ಲ. ಅದರಷ್ಟು ಸುಲಭ ಬೇರೆ ಯಾವುದೂ ಇಲ್ಲ. ಪ್ರಾರ್ಥನೆ ಮಾಡೋದು ಸುಲಭನೋ ಕಷ್ಟನೋ? ನೀವು ಮಾಡ್ತಾ ಹೋದರೆ ತುಂಬ ಕಷ್ಟ. ಪರಿಶುದ್ಧಾತ್ಮರು ನಿಮ್ಮ ಮುಖಾಂತರ ಮಾಡಿದ್ರೆ ತುಂಬ ಸುಲಭ. ನೀವು ಮಾಡ್ತಾ ಹೋದರೆ 3 ತಾಸು ಮಾಡಬೇಕು, ಏನು ಸಿಗೋದು ಇಲ್ಲ. ಪವಿತ್ರಾತ್ಮ ಮಾಡಿದ್ರೆ 3 ನಿಮಿಷ ಮಾಡಿದರೂ ಸಾಕು, 3 ವರ್ಷಕ್ಕೆ ಬೇಕಾಗಿರೋರು ಸಿಗುತ್ತೆ. 3 ಗಂಟೆ ಪ್ರಾರ್ಥನೆ ಮಾಡೋರಿಗೆಲ್ಲ ಬೇಜಾರಾಗಿರ್ಬೋದಲ್ವಾ? ಏನು ಮಾಡೋದು, ಇರೋದು ಹೇಳ್ಬೇಕಲ್ವಾ? ಸರಿ, ಹಾಗಾದರೆ ಹೇಳ್ಬಿಟ್ಟಿದ್ದಾರಲ್ಲ, ಇನ್ಮೇಲೆ ಪ್ರಾರ್ಥನೆ ನಿಲ್ಲಿಸ್ಬಿಡೋಣ. ಅಲ್ಲ, ನೀವು ಮಾಡಿನೂ ಪ್ರಯೋಜನ ಇಲ್ಲ, ನಿಲ್ಸಿನೂ ಪ್ರಯೋಜನ ಇಲ್ಲ. ಬೋತ್ ಆರ್ ಸೇಮ್. ನೀವು ಮಾಡಿನೂ ಏನು ಪ್ರಯೋಜನ ಇಲ್ಲ, ನಿಲ್ಸಿನೂ ಏನು ಪ್ರಯೋಜನ ಇಲ್ಲ. ಯು ಆರ್ ದ ಲೂಸರ್. ಅದ್ರ ಮಾಡೋದು ಬೇಡವಾ? ಮಾಡಬೇಡಿ ಅಂತೆಲ್ಲ ಹೇಳ್ತಾರೆ. ಅದು ಮಾಡಬೇಕು, ಆದರೆ ಅವ್ರು ಮಾಡಬೇಕು. ಅದು ಅವ್ರು ಮಾಡೋದು ಮತ್ತು ನಾವೇನು ಮಾಡಬೇಕು? ನೀವು ಸುಮ್ಮನೆ ಕೂತ್ಕೊಂಡ್ರೆ ಸಾಕು. ಯೇಸು ಶಿಷ್ಯರಿಗೆ ಹೇಳ್ತಾರಲ್ಲ, ನೀವು ಇಲ್ಲಿ ಕೂತ್ಕೊಳ್ಳಿ, ನಾನು ಪ್ರಾರ್ಥನೆ ಮಾಡಿ ಬರ್ತೀನಿ ಅಂತ. ನೀವು ನಿದ್ದೆ ಮಾಡಿದ್ರೆ ಸುಮ್ಮನೆ ಕೂತ್ಕೊಂಡಿರಿ, ನಾನು ಪ್ರಾರ್ಥನೆ ಮಾಡ್ತೀನಿ. ಅದೇ, ಅವರೇ ಕರ್ಕೊಂಡು ಹೋಗ್ತಾರೆ, ಅವರೇ ಕೂರಿಸ್ತಾರೆ, ಅವ್ರು ಮಾಡ್ತಾರೆ. ನೀನು ಕೂತ್ಕೋ. ಅವ್ರು ಮತ್ತೆ ನಿದ್ದೆ ಮಾಡಿದ್ರೆ ಬಂದು ಎಬ್ಬಿಸ್ತಾರೆ. ನಿದ್ದೆ ಮಾಡಬೇಡ, ಹೇಳು, ಶೋಧನೆಗೊಳಗಾಗಬೇಡ, ಎಚ್ಚರವಾಗಿ ಕೂತ್ಕೊ ಅಂತ ಹೇಳಿದ್ನೋ ಇಲ್ವೋ? ಸುಮ್ಮನೆ ಕೂತ್ಕೊಳ್ಳೋಕೇನು ನಿಂಗೆ? ಯೇಸು ಕಷ್ಟಪಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಇವ್ರು ಮತ್ತೆ ನಿದ್ದೆ ಹೊಡಿತಿದ್ದಾರೆ. ನಮ್ದು ಇದೇ ಪರಿಸ್ಥಿತಿ. ದಟ್ ಈಸ್ ಗ್ರೇಸ್. ಪ್ರಾರ್ಥನೆಯೂ ಗ್ರೇಸಲ್ಲೇ ಆಗಬೇಕು. ನೀವು ಎಫರ್ಟ್ ಹಾಕಿ 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 ಏನಾಗಿದೆ, ಏನು ವರ್ಕೌಟ್ ಆಗ್ತಾ ಇಲ್ಲ. ಪ್ರಾರ್ಥನೆ ಬೋರ್ ಆಗ್ತಾ ಇದೆ. ಪ್ರಾರ್ಥನೆ ಮಾಡಿ ಮಾಡಿ ಬೇಜಾರಾಗುತ್ತೆ, ನಿದ್ದೆ ಬರುತ್ತೆ, ಕೋಪನ ಬರುತ್ತೆ. ಏನಾದರೂ ಒಳಗಡೆ ಚೇಂಜ್ ಆಗ್ತಾ ಇದೆಯಾ? ಫ್ರಮ್ 1 ಡಿಗ್ರಿ ಆಫ್ ಗ್ಲೋರಿ ಟು ಅನದರ್ ಡಿಗ್ರಿ ಏನೂ ಇಲ್ಲ ಅಲ್ವಾ? ಆವಾಗ ಜನ ಏನು ಹೇಳ್ತಾರೆ, ಇವ್ರು ಬೆಳಿಗ್ಗೆನೇ ಪ್ರಾರ್ಥನೆ ಶುರು ಮಾಡ್ತಾರೆ, ಇಷ್ಟು ಗಂಟೆ ಡೈಲಿ ಪ್ರಾರ್ಥನೆ ಮಾಡ್ತಾರೆ, ಏನಪ್ಪ ಇದ್ದ ಹಾಗೆ ಇದ್ದಾರೆ, ಏನು ಚೇಂಜಸ್ ಇಲ್ಲ ಜೀವನದಲ್ಲಿ, ಸ್ವಭಾವದಲ್ಲಿ, ಮಾತಲ್ಲಿ, ಆಲೋಚನೆಯಲ್ಲಿ ಅಂತ ಹೇಳ್ತಾರಾ? ಬೇರೆಯವ್ರು ಹೇಳೋದು ಬೇಡ, ನಿಮಗೆ ನಿಮ್ಮ ಬಗ್ಗೆನೇ ಅನಿಸಿದ್ಯಾ? ಅನಿಸಿದೆ ಅಲ್ವಾ? ಅದು ಹಾಗೇನೆ. ಕೆಲವರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಈಗ. ಹಾಗಾದರೆ ಇನ್ಮೇಲೆ ನಾವು ಪ್ರಾರ್ಥನೆ ಮಾಡಬೇಕಾ ಬೇಡವಾ, ಕುತ್ಕೋಬೇಕಾ ಬೇಡವಾ, ಬೆಳಗ್ಗೆ ಹೇಳ್ಬೇಕಾ ಬೇಡವಾ? ಆ ಕನ್ಫ್ಯೂಷನ್ ಹಾಗೇ ಇರಲಿ. ಅದೀಗ ನಾನು ಕ್ಲಿಯರ್ ಮಾಡೋಕ್ಕೆ ಹೋಗಲ್ಲ. ಆ ಕನ್ಫ್ಯೂಷನ್ ಕ್ಲಿಯರ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಧ್ಯಾನ ಮಾಡಬೇಕಲ್ವಾ? ಅದಕ್ಕೂ ಬೇಕಾದ ವಾಕ್ಯಗಳು ಹೇಳಬೇಕಾಗತ್ತೆ. ಅಷ್ಟು ಟೈಮ್ ನಮ್ಮ ಹತ್ರ ಇಲ್ಲ. ನಾವೀಗ ಆಗಮನ ಕಾಲದಲ್ಲಿದ್ದೀವಿ ಅಲ್ವಾ? ಯೇಸು ಯಾವಾಗ ಬರ್ತಾರಂತ ಕಾಯ್ತಾ ಇದ್ದೀವಿ. ಬ್ಯಾಗೆಲ್ಲ ರೆಡಿ ಮಾಡಿಕೊಂಡು ಬಾಗಿಲು ತಟ್ಟಿದಾಗ ತೆರೆಯಲು ಸಿದ್ಧನಿರುವ ಸೇವಕನ ಹಾಗೆ ನಾವು ಎಲ್ಲ ಇರೋದೆಲ್ಲ ಮಾರಾಟ ಮಾಡಿ ಏನು ಇಲ್ಲದೆ ಕಾಯ್ತಾ ಇದ್ದೀವಿ. ಹುಳಿ ಹಾಕ್ಲಿಕ್ಕೂ ಕೂಡ ನಮಗೆ ಟೈಮ್ ಇಲ್ಲ. ಇಸ್ರಾಯೇಲ್ ಜನರಿಗೆ ಹೇಳ್ತಾರಲ್ವ, ನೀವು ಹುಳಿ ಇಲ್ಲದ ರೊಟ್ಟಿ ತಿನ್ನಬೇಕು ಅಂತ. ಅಂದರೆ ಅಷ್ಟು ಕ್ವಿಕ್ಕಾಗಿ ನೀವು ಹೋಗಬೇಕು, ಬೇಗ ಬರ್ತೀನಿ ನಾನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ನಾವು ಹಾಗೇನೆ ಹುಳಿಗಾಗಿ ಯಾವುದು ಹುಳಿಗಾಗಿ ಕಾಯ್ತಾ ಇಲ್ಲ ಅಲ್ವಾ? ಕಾಯ್ತಾ ಇದ್ದೀರಾ? ಅಂದರೆ ಅಷ್ಟು ಕೂಡ ಟೈಮ್ ಇಲ್ಲ ಅಂತ. ಒಂದು ಹಿಟ್ಟು ಹುಳಿ ಆಗಲಿಕ್ಕೆ ಎಷ್ಟು ಟೈಮ್ ಬೇಕು? ಅಷ್ಟು ಬೇಗ ಹುಳಿ ಆಗಿಬಿಡುತ್ತಾ? ಸಾಧಾರಣವಾಗಿ ಇವತ್ತು ನಾವು ಕಲಸಿಡೋದು ನಾಳೆಗೆ ಅದು ರೆಡಿ ಆಗಿರುತ್ತೆ ಅಲ್ವಾ? ಹಾಂ, ಚಪಾತಿ ಬನ್ಸು ಗಿನ್ಸು ಎಲ್ಲ ಮಾಡಲಿಕ್ಕೆ ಅದು ಉಬ್ಬಬೇಕಲ್ವಾ, ಚೆನ್ನಾಗಿ ಬರಬೇಕಾದ್ರೆ ಒಂದಿನ ಇಟ್ಟರೆ ಹುಳಿ ಆಗುತ್ತೆ, ಹಳಸೋಗುತ್ತೆ. ಹುಳಿ ಅಂದರೆ ಅದೇ. ಆದರೆ ನೀವು ಹುಳಿ ಇಲ್ಲದೇ ತಿನ್ಕೊಂಡು ಬೇಗ ಹೋಗ್ಬೇಕು. ಅಷ್ಟು ಅರ್ಜೆಂಟಲ್ಲಿ ನಾನು ಬರ್ತೀನಿ, ನಾನು ಅಷ್ಟು ಕ್ವಿಕ್ಕಾಗಿ ಬರ್ತೀನಿ. ನಿಮಗೆ ಯಾವುದಕ್ಕೂ ಟೈಮೇ ಇರೋದಿಲ್ಲ. ಅದಕ್ಕೋಸ್ಕರ ನೀವು ಇದನ್ನು ಆಚರಿಸಿ ಅಂತ ಹೇಳ್ತಾರೆ. ನಾವು ಆಚರಿಸ್ತೀವಿ ಅಲ್ವಾ? ಇಸ್ರಾಯೇಲ್ ಜನರು ಆಚರಿಸ್ತಾನೇ ಬಂದರು. ಅವ್ರಿಗೇನು ಅರ್ಥ ಆಗಿಲ್ಲ, ಅವ್ರು ಆಚರಿಸ್ಕೊಂಡು ಬಂದರು. ನಮಗೂ ಹಾಗೇನೆ ಅರ್ಥ ಆಗದೆ ಏನೇನೋ ಆಚರಿಸ್ಕೊಂಡು ಹೋಗ್ತಾ ಇದ್ದೀವಿ. ನಿಜವಾಗಲೂ ಈ ಒಂದು ಆಗಮನ ಕಾಲದಲ್ಲಿ ಇರೋರಿಗೆ ಜೀವನದಲ್ಲಿ ಟೆನ್ಷನ್ ಇರೋದಿಲ್ಲ. ಯಾರೆಲ್ಲ ಟೆನ್ಷನಲ್ಲಿ ಇದ್ದೀರೋ ನೀವು ಆಗಮನ ಕಾಲದಲ್ಲಿ ಇಲ್ಲ, ನೀವು ಔಟ್ ಆಫ್ ಆಗಮನ ಕಾಲ. ದೋಸ್ ಆರ್ ಇನ್ ಅಡ್ವೆಂಟ್, ಯು ಆರ್ ದ ಪೀಪಲ್
ವಿತ್ ಗ್ರೇಟ್ ಜಾಯ್, ನೋ ವರೀಸ್. ಯಾವುದೇ ಚಿಂತೆ ಇಲ್ಲದೆ ಆನಂದವಾಗಿ ಬದುಕೋವರೇ ಆಗಮನ ಕಾಲದಲ್ಲಿ ಇರುವವರು. ಮಿಕ್ಕವರೆಲ್ಲರೂ ಅವ್ರದ್ದೇ ಆದ ಒಂದು ಕಾಲದಲ್ಲಿದ್ದಾರೆ. ಹೇಳೋಕೆ ಮಾತ್ರ ನಾವು ಆಗಮನ ಕಾಲದಲ್ಲಿ ಇದ್ದೀವಿ ಅಂತ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಯಾವ ಥರ ಇದ್ದೀರಾ? ನಿಜವಾಗಲೂ ಆಗಮನ ಕಾಲದಲ್ಲಿ ಇದ್ದೀರಾ? ಇಲ್ಲದೇ ಇದ್ದರೆ ಭಯಪಡಬೇಡಿ, ಚಿಂತೆ ಮಾಡಬೇಡಿ, ಶುಭ ಸಂದೇಶ ಆಲಿಸೋಣ. ಓಕೆ, ಪೇತ್ರನ ಬರೆದ ಪತ್ರಿಕೆ ಮುಗಿಸ್ಬಿಡೋಣ. ಅದು ಮುಗಿಸ್ಲಿಕ್ಕೆ ಮಾತ್ರ ಟೈಮ್ ಇರೋದು ಅನಿಸುತ್ತೆ. ಚೆನ್ನಾಗಿದೆ ವಾಕ್ಯ ಅಲ್ವಾ? 13ನೇ ವಾಕ್ಯ ಇನ್ನೂ ಚೆನ್ನಾಗಿದೆ ನೋಡಿ. 12ನೇದು ಕೊನೆಯದು ಓದಬೇಕಲ್ವಾ? ಅವರು ಪ್ರವಾದಿಸಿದ ಘಟನೆಗಳು ಈಗ ಸಂಭವಿಸಿದೆ ಎಂಬುದನ್ನು ಸ್ವರ್ಗದಿಂದ ಕಳುಹಿಸಲಾದ ಪವಿತ್ರಾತ್ಮ ಶಕ್ತಿಯಿಂದ ಶುಭ ಸಂದೇಶವನ್ನು ಸಾರಿದವರ ಮುಖಾಂತರ ನಿಮಗೆ ಪ್ರಕಟಿಸಲಾಗಿದೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡರ್ಲೈನ್ ಮಾಡ್ಕೋಬೇಕು. ಇದನ್ನು ನೀವು ಅಂಡರ್ಲೈನ್ ಮಾಡಿಕೊಳ್ಳೇಬೇಕು. ಇಟ್ ವಾಸ್ ರಿವೀಲ್ಡ್ ಟು ದೆಮ್ ದಟ್ ದೇ ವರ್ ಸರ್ವಿಂಗ್ ನಾಟ್ ದೆಮ್ಸೆಲ್ಸ್ ಬಟ್ ಯು in regard to the things that have now been announced to you through those who brought you good news by the Holy Spirit sent from heaven, things into which angels long to look. ಅವರು ಪ್ರವಾದಿಸಿದ ಘಟನೆಗಳು ಈಗ ಸಂಭವಿಸಿದೆ ಎಂಬುದನ್ನು ಸ್ವರ್ಗದಿಂದ ಕಳುಹಿಸಲಾದ ಪವಿತ್ರಾತ್ಮ ಶಕ್ತಿಯಿಂದ ಶುಭ ಸಂದೇಶವನ್ನು ಸಾರಿದವರ ಮುಖಾಂತರ ನಿಮಗೆ ಪ್ರಕಟಿಸಲಾಗಿದೆ. ನೌ ಇಟ್ ಈಸ್ ರಿವೀಲ್ಡ್ ಟು ಯು. ಹೇಗೆ ಪ್ರಕಟಿಸಲಾಗಿದೆ? ಪಂಚಶತ ಮಹಬ್ಬದ ದಿನದಂದು ಯೇಸು ಸ್ವಾಮಿ ಯಾರನ್ನ ಕಳಿಸ್ಕೊಟ್ರು? ತಮ್ಮ ಆತ್ಮರನ್ನ, ಪವಿತ್ರಾತ್ಮರನ್ನ ಕಳಿಸ್ಕೊಟ್ರು. ಈ ಪವಿತ್ರಾತ್ಮದಿಂದ ತುಂಬಿದವರಾಗಿ ಇವರೆಲ್ಲ ಏನು ಮಾಡಿದರು? ಪ್ರವಾದಿಗಳು ಪ್ರವಾದಿಸಿದ ಆ ಪ್ರವಾದನೆಗೆ ಅನುಗುಣವಾಗಿ ಅದನ್ನು ತೆಗೆದುಕೊಂಡು ಅರ್ಥ ಮಾಡಿಕೊಂಡು ಆ ಪ್ರವಾದನೆ ಅರ್ಥ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಪ್ರಾಫೆಸಿ? ಕನ್ಯೆಯೊಬ್ಬಳು ಗರ್ಭ ತಳೆದು ಪುತ್ರನೊಬ್ಬನನ್ನು ಪ್ರಸವಿಸುತ್ತಾಳೆ ಎಂದು ಯೆಶಯ ಪ್ರವಾದಿ ಹೇಳಿದಂಥ ಪ್ರವಾದನೆ ಅರ್ಥ ಏನು ಗೊತ್ತಾ? ಅದರ ಅರ್ಥ ಇದೇನೆ ಅಂತ ಯೇಸು ಕ್ರಿಸ್ತನ ಕುರಿತಾದ ಶುಭ ಸಂದೇಶವನ್ನು ಅವರು ಪ್ರವಾದನೆಯ ಆಧಾರದಲ್ಲಿ ಬೋಧಿಸಿದರು. ದೇ ಸ್ಟಾರ್ಟೆಡ್ ಪ್ರೀಚಿಂಗ್ ದ ಗಾಸ್ಪಲ್. ಯೇಸು ಕ್ರಿಸ್ತನನ್ನು ಬೋಧನೆ ಮಾಡಲಿಕ್ಕೆ ಶುರು ಮಾಡಿದರು. ಈ ಬೋಧನೆಯನ್ನು ಆಲಿಸಿದಂಥ ಜನರಲ್ಲಿ ಏನು ಬಂತು ಗೊತ್ತಾ? ರಕ್ಷಕನ ಅನುಭವ ಬಂತು. ದಟ್ ಸಾಲ್ವೇಷನ್ ಎಕ್ಸ್ಪೀರಿಯನ್ಸ್ ಬಂತು. ಅದರ ಕುರಿತಾಗಿಯೇ ಈ 9ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, ಇದರ ಅಂತಿಮ ಫಲವಾಗಿ ನೀವು ಜೀವೋದ್ಧಾರವನ್ನು ಪಡೆಯುತ್ತೀರಿ. ಈ ಕಾರಣದಿಂದ ಅವರ್ಣನೀಯವಾದ ಮಹದಾನದಿಂದ ನಲಿಯುತ್ತೀರಿ. ಇನ್ಡಿಸ್ಕ್ರೈಬಬಲ್ and glorious joy. ನಮ್ಮ ಉದ್ಧಾರ ಸಮೀಪಿಸಿತು. ಬಂದೇ ಬಿಟ್ರು ಯೇಸು, ಬಂದೇ ಬಿಟ್ರು. ಆ ಸಂತೋಷದಲ್ಲಿ ನೀವೀಗಿದ್ದೀರಿ. ಅದರಿಂದ ನೀವೇನು ಮಾಡ್ತಾ ಇದ್ದೀರಿ? ನಿಮಗೆ ನಿಮ್ಮ ವಿಶ್ವಾಸದ ನಿಮಿತ್ತ ಬಂದಿರುವ ಕಷ್ಟ ಸಂಕಟಗಳಲ್ಲಿ ನೀವು ಸಂತೋಷ ಪಡ್ತಾ ಇದ್ದೀರಿ. ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ, ಊರಿಂದ ಹೊರಗೆ ಹಾಕಿದ್ದಾರೆ, ನಿಮ್ಮ ಮೇಲೆ ಇಲ್ಲ ಸಲದ ಅಪವಾದ ಹಾಕಿದ್ದಾರೆ. ಆದರೆ ನೀವು ಟೆನ್ಷನ್ ಮಾಡ್ಕೊಳ್ತಾ ಇಲ್ಲ. ಯಾಕೆಂದರೆ ನಿಮ್ಮ ಉದ್ಧಾರ ಹತ್ತಿರ ಆಗಿದೆ. ಯೇಸು ಇಲ್ಲೇ ಬಂದುಬಿಟ್ರು ಮನೇಲಿ. ಈಗ ಕರ್ಕೊಂಡು ಹೋಗ್ಲಿ, ಈಗ ಕರ್ಕೊಂಡು ಹೋಗ್ತಾರೆ. ನಮಗೇನೀಗ ಮನೆಯಿಂದ ಹೊರಗೆ ಹಾಕಿದ್ರೇನು? ಪರ್ಮನೆಂಟ್ ಇರೋ ಮನೆಗೆ ಈಗ ಹೋಗ್ತಾ ಇದ್ದೀವಿ. ನಮಗೇನು ಈ ಟೆಂಪ್ರರಿ ಉದುರು ಹೋಗೋ ಮನೆಯಿಂದ ಹೊರಗೆ ಹಾಕಿರ್ತಾರೆ. ಆದರೆ ಯಾವತ್ತು ಉದುರು ಹೋಗದೆ ಇರುವ ದೇವರೇ ಕಟ್ಟಿರೋ ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಯೇಸು ಈಗ ಬರ್ತಾರೆ. ಆ ಸಂತೋಷದಲ್ಲಿ ಅವರು ಹೊರಗೆ ಹೋಗ್ಲಿಕ್ಕೂ ತಯಾರಾಗಿದ್ದಾರೆ. ಕೆಲವರೆಲ್ಲ ಮನೆಯೇ ಬಿಟ್ಟು ಹೋದರು, ಊರೇ ಬಿಟ್ಟು ಹೋದರು. ಇಲ್ಲಿ ನಿಂತ್ಕೊಂಡ್ರು ಯೇಸು ಎಲ್ಲಾದರೂ ನನ್ನ ಮರ್ತೋಗ್ಬಿಟ್ರೆ ಅಂತ ಹೇಳ್ಬಿಟ್ಟು ಮನೆಯಿಂದ ಹೊರಗೆ ಹೋಗ್ಬಿಟ್ರು. ನೀವು ಮನೇಲಿ ನೀವು ಮಲ್ಕೊಂಡಿರಿ, ಊಟ ಮಾಡ್ಕೊಂಡು ಟಿವಿ ನೋಡಿಕೊಂಡು ನಾನು ಹೋಗ್ತೀನಿ ಅಂತ ಕೆಲವರು ಮರುಭೂಮಿಗೆ ಹೋದರು, ಕೆಲವರು ಕಾಡಿಗೆ ಹೋದರು. ನೀವು ಇದನ್ನೆಲ್ಲ ಕೇಳಿಸ್ಕೊಂಡು ಯಾರು ಕಾಡಿಗೆಲ್ಲ ಹೋಗಬೇಡಿ ಆಯ್ತು ಈಗ ಸದ್ಯಕ್ಕೆ. ಅಲ್ಲ, ಈ ಬೋಧನೆ ಕೇಳಿಸ್ಕೊಂಡು ಹಾಗಾಗಬಾರ್ದು. ನಿಮ್ಮ ಒಳಗಡೆ ಕ್ರಿಸ್ತನ ಅನುಭವ ಆಗಬೇಕು. ಕ್ರಿಸ್ತನ ಅನುಭವ ಆಗುವಾಗ ನಿಮ್ಮನ್ನು ತಡಿಲಿಕ್ಕೆ ಯಾರಿಗೂ ಆಗಲ್ಲ. ತಡೆದು ಏನು ಪ್ರಯೋಜನ ಇಲ್ಲ. ಈ ಆದಿಸಭೆಯಲ್ಲಿ ಈ ಪ್ರವಾದನೆಗಳನ್ನು ತೆಗೆದುಕೊಂಡು ಶುಭ ಸಂದೇಶ ಸಾರುವಾಗ ಅವರೊಳಗಡೆ ಈ ಸೂಪರ್ ನ್ಯಾಚುರಲ್ ಪವರ್, ಜೀವೋದ್ಧಾರವನ್ನು ತರುವ ದೇವರ ಶಕ್ತಿ, ಡ್ಯೂನಾಮಿಸ್ ಪವರ್ ಅವ್ರ ಒಳಗಡೆ ತುಂಬ್ತಾ ಇತ್ತು. ಅದಕ್ಕೆ ರೋಮ 1:16 ಹೇಳೋದಲ್ವಾ, ಈ ಶುಭ ಸಂದೇಶ ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ಈ ಶುಭ ಸಂದೇಶ ಜೀವೋದ್ಧಾರವನ್ನು ತರುವ ದೇವರ ಶಕ್ತಿಯಾಗಿದೆ. This is the power of God unto salvation for everyone who believes.
ಆ ಪ್ರವಾದನೆಯ ಸಂದೇಶಕ್ಕೆ ಅನುಗುಣವಾಗಿ ಶುಭ ಸಂದೇಶವನ್ನು ವಿಶ್ವಾಸ ಇಡುವ ಪ್ರತಿಯೊಬ್ಬರ ಒಳಗಡೆ ಏನೋ ಒಂದು ಸೂಪರ್ ನ್ಯಾಚುರಲ್ ಪವರ್, ಏನೋ ಒಂದು ಶಕ್ತಿ ಇದುವರೆಗೂ ಜೀವಿಸ್ದಾಗ ಅವ್ರಿಗೆ ಜೀವಿಸ್ಲಿಕ್ಕೆ ಆಗ್ತಾ ಇಲ್ಲ. ಮನೆಗೆ ಹೋಗಿ ಟಿ ವಿಯಲ್ಲೂ ಎತ್ತಿ ಒಡೆದಾಗ್ತಾ ಇದ್ದಾನೆ. ಈ ಡ್ರಿಂಕ್ಸ್ ಮಾಡ್ಕೊಂಡು ಬಂದಾಗ ಕೆಲವರು ಒಡೆದಾಗ್ತಾರಲ್ವಾ, ಹಾಂ ಅದೇ ಇವರು ಈ ಪವಿತ್ರಾತ್ಮರನ್ನು ಕುಡಿದ್ಬಿಟ್ಟು ಹೋಗ್ಬಿಟ್ಟು ಎತ್ತಿ ಒಡೆದಾಗ್ತಾ ಇದ್ದಾರೆ. ಇನ್ನೆಂದಿಗೂ ಈ ಸೋಂಬೇರಿ ಪೆಟ್ಟಿಗೆ ಬೇಡ ನಮ್ಮ ಮನೆಯಲ್ಲಿ, ಇದು ಹೋಗಲಿ, ನಾಶವಾಗಿ ಹೋಗ್ಲಿ ಅಂತ ಎತ್ತಿ ಬಿಸಾಡೋರಿದ್ದಾರೆ. ನೀವು ಯಾರು ಮನೆಗೆ ಹೋಗಂಗೆ ಹೊಡೆಯಕ್ಕೆ ಹೋಗ್ಬಿಡಿ, ಆಮೇಲೆ ನಿಮ್ಮನ್ನು ಹೊಡೆದು ಕಳಿಸ್ತಾರೆ. ಆಯಿತಾ? ನಿಮ್ಮನ್ನು ಕಳಿಸೋದು ಮಾತ್ರ ಅಲ್ಲ, ನನ್ನನ್ನು ಹುಡ್ಕೊಂಡು ಬರ್ತಾರೆ ಆಮೇಲೆ. ಬಟ್ ನಿಮಗೆ ಅರ್ಥ ಆಗಬೇಕು, ಈ ಶುಭ ಸಂದೇಶದ ಶಕ್ತಿ ಅಷ್ಟಿದೆ. ಓಕೆ, 12ನೇ ವಾಕ್ಯ, 13ನೇ ವಾಕ್ಯ. ಓಕೆ, ಇದು ತುಂಬ ಚೆನ್ನಾಗಿದೆ ಆಯಿತಾ, ನೀವು ಓದಬೇಕು. ಕಳುಹಿಸಲಾದ ಘಟನೆಗಳು ಸಂಭವಿಸಿದೆ ಎಂಬುದನ್ನು ಸ್ವರ್ಗದಿಂದ ಕಳುಹಿಸಲಾದ ಪವಿತ್ರಾತ್ಮರ ಶಕ್ತಿಯಿಂದ ಶುಭ ಸಂದೇಶವನ್ನು ಸಾರಿದವರ ಮುಖಾಂತರ ನಿಮಗೆ ಪ್ರಕಟಿಸಲಾಗಿದೆ. ಆದರೆ ನೋಡಿ, ನಾವು ಭಾಗ್ಯವಂತರು, ಅಥವಾ ಆದಿ ಸಭೆ ಪವಿತ್ರಾತ್ಮರು ಬಂದ ನಂತರ ಇದ್ದಂಥ ಕ್ರೈಸ್ತ ವಿಶ್ವಾಸಿಗಳು ಭಾಗ್ಯವಂತರು. ಆದರೆ ಹಿಂದೆ ಇದ್ದಂಥ ಯಹೂದ್ಯರು ಅವರು ಕರ್ಟನ್ ಹಿಂದೆ ಮಾತ್ರ ಓಡಾಡೋ ಮನುಷ್ಯನ ನೋಡಿದ್ದು ಯೇಸುನ. ಈ ಹೊಸ ಒಡಂಬಡಿಕೆಯಲ್ಲಿ ಏನು ಮಾಡಿದ್ರು ಗೊತ್ತಾ? ಯೇಸುವಿನ ಆತ್ಮರು, ಪವಿತ್ರಾತ್ಮರ ಆಗಮನದ ನಂತರ ಈ ಪವಿತ್ರಾತ್ಮರನ್ನ ಅಪೊಸ್ತಲರಿಗೆ ಕೊಟ್ಬಿಟ್ಟು ಕರ್ಟನ್ ಹರಿದು ನೀವು ತೋರಿಸ್ಬೇಕು ಯಾರ ಮನುಷ್ಯ ಅಂತ ಹೇಳಿದ್ರು. ಇವರೇನು ಮಾಡಿದರು? ಇವರು ಶುಭ ಸಂದೇಶವನ್ನು ಸಾರಿ ಆ ಒಂದು ಕರ್ಟನ್, ಆ ತೆರೆಯನ್ನು ಹರಿದುಬಿಟ್ಟು ಸರಿಸ್ಬಿಟ್ಟು ತೋರಿಸಿದರು. ಸಿ ದ ಪರ್ಸನ್. ಪ್ರವಾದಿಗಳು ಯೆಶಾಯ ಪ್ರವಾದಿಸಿದ ಅದೇ ವ್ಯಕ್ತಿ ಇಲ್ಲಿದ್ದಾರೆ ನೋಡಿ ಅಂತ. ಪೌಲರು ಹೇಳ್ತಾರಲ್ವ, ಕ್ರಿಸ್ತ ಯೇಸು ಶಿಲುಬೆಯ ಮೇಲೆ ಸತ್ತಿದ್ದನ್ನು ನಿಮ್ಮ ಕಣ್ಣು ಮುಂದೆ ನಾನು ಚಿತ್ರಿತಗೊಳಿಸಲಿಲ್ವಾ? ಗಲಾತ್ಯದವ್ರಿಗೆ ಬರೆದ ಪತ್ರಿಕೆಯನ್ನು ಕೇಳಿ, ಗಲಾತ್ಯರೇ, ಮತ್ತಿಗೆಟ್ಟ ಗಲಾತ್ಯರೇ, ಯು ಫೂಲಿಶ್ ಗಲೇಷನ್ಸ್, ಯಾರು ನಿಮಗೆ ಮಾಟ ಮಂತ್ರ ಮಾಡಿದರು? ಹೂ ಹ್ಯಾಸ್ ಬಿವಿಚ್ಡ್ ಯು? ನೀವು ಇಷ್ಟೊಂದು ಶುಭ ಸಂದೇಶ ಆಲಿಸಿ ಯೇಸು ಕ್ರಿಸ್ತರು ನಿಮ್ಮ ಮುಂದೆ ಸತ್ತಿದ್ದನ್ನು ನಾನು ಪೇಂಟ್ ಹೊಡೆದು ತೋರಿಸಿಲ್ಲ, ಪರಿಶುದ್ಧಾತ್ಮರು ನಿಮ್ಮ ಮುಂದೆ ಚಿತ್ರಿಸಿ ತೋರಿಸಿದ್ರು ಶುಭ ಸಂದೇಶದ ಮುಖಾಂತರ. ಆದರೆ ನೀವು ಅದನ್ನು ಬಿಟ್ಬಿಟ್ಟು, ಆ ಶುಭ ಸಂದೇಶ ಬಿಟ್ಬಿಟ್ಟು ಎಲ್ಲೋ ಅದ್ಭುತ ನಡೀತಾ ಇದೆ, ಅಲ್ಲಿ ಯಾರೋ ಪವಾಡ ಮಾಡೋರು ಬಂದಿದ್ದಾನೆ ಅಂತ ಅಲ್ಲಿ ಇಲ್ಲಿ ಓಡ್ತಾ ಇದ್ದೀರಲ್ವ. ನಿಮ್ಮನ್ನು ಈ ರೀತಿ ಈ ಮಾಟ ಮಂತ್ರದಿಂದ ಸೆಳ್ಕೊಂಡವ್ರು ಯಾರು? ಹೂ ಹ್ಯಾಸ್ ಬಿವಿಚ್ಡ್ ಯು? ಯಾರು ನಿಮಗೆ ಮಂತ್ರವಾದ ಮಾಡಿದರು? ಯಾರು ನಿಮಗೆ ಮಾಟ ಮಂತ್ರ ಮಾಡಿದರು? ಇವತ್ತು ಅದೇ ನಡೀತಾ ಇದೆ. ಇವತ್ತು ಅದೇ ನಡೀತಾ ಇದೆ. ಅವತ್ತು ಎಷ್ಟು ನಡೀತಾ ಇತ್ತೋ ಅದರ ಪರ್ಸೆಂಟೇಜ್ ವೈಸ್ ತುಂಬ ಜಾಸ್ತಿ ಆಗಿದೆ ಇವತ್ತು. ಶುಭ ಸಂದೇಶ ಎಲ್ಲ ಆಲಿಸಿದ್ದಾರೆ ಎಷ್ಟೋ ಜನ, ರಕ್ಷಣೆ ಹೊಂದಿದ್ದಾರೆ. ರಕ್ಷಣೆ ಹೊಂದಿದವರು ಕೂಡ ಈಗ ಯಾವುದರ ಹಿಂದೆ ಹೋಗಿದ್ದಾರೆ? ಪವಾಡ ಮಾಡೋರ ಹಿಂದೆ ಹೋಗಿದ್ದಾರೆ, ಯಾವ್ಯಾವುದೋ ಬೋಧನೆಗಳ ಹಿಂದೆ ಹೋಗಿದ್ದಾರೆ ಎಷ್ಟೋ ಜನ, ಎಷ್ಟೋ ಕಡೆಗಳಲ್ಲಿ. ಇದೊಂದು ರೀತಿ ಮಹಾದ್ರೋಹ, ಅವ್ರಿಗೆ ಅವ್ರು ಮಾಡ್ಕೊಳ್ತಾರೋ ದ್ರೋಹ. ಆದರೆ ಇಲ್ಲಿ ಮುಂದುವರೆದು ಹೇಳ್ತಾರೆ, ದೇವದೂತರು ಸಹ ವೀಕ್ಷಿಸಲು ಅಪೇಕ್ಷಿಸುವಂತಹ ಸಂಗತಿಗಳಿದು. ಥಿಂಗ್ಸ್ ಇನ್ ಟು ವಿಚ್ ಏಂಜಲ್ಸ್ ಲಾಂಗ್ ಟು ಲುಕ್. ಅಂದರೆ ಹೀಗೆ ಎದುರು ನೋಡ್ತಾ ಇರೋದು. ಬಾವಿಯಲ್ಲಿ ನೀರಿದೆಯಾ? ನೀರು ಸಿಕ್ತಾ 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 ನೀರು ಬಂತ? ಹೇಗೆ ನೋಡ್ತೀರಿ ನೀವು ಬಾವಿಯಲ್ಲಿ ನೀರು ಬಂತ ಅಂತ? ಬಾವಿಯಲ್ಲಿ ನೀರಿದೆ ಅಂತ ಹೇಗೆ ನೋಡ್ತೀರಿ? ನಿಂತ್ಕೊಂಡು ಹೇಗೆ ನೋಡ್ತೀರಾ? ಇಣುಕಿ ಇಣುಕಿ ನೋಡ್ತೀರಿ, ಬಂತ 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 ಅಂತ. ಆ ರೀತಿಯಲ್ಲಿ ದೇವದೂತರು ಕೂಡ ಈ ರೀತಿ ಇಣುಕಿ ಇಣುಕಿ ನೋಡ್ತಾ ಇದ್ದಾರಂತೆ. ಏನಂತ? ಏನು ನೋಡ್ತಾ ಇದ್ದಾರೆ ಹೇಳಿ? ಈ ಕರ್ಟನ್ ಯಾವತ್ತು ಓಪನ್ ಆಗುತ್ತೆ ಅಂತ. ಈ ಕರ್ಟನ್ ಯಾರಪ್ಪ ತೆಗಿತಾರೆ, ಯಾರಪ್ಪ ತೆಗಿತಾರೆ? ನಮಗೆ ಈ ಕರ್ಟನ್ ಹಿಂದಿರೋ ವ್ಯಕ್ತಿ ಕರೆಕ್ಟಾಗಿ ನೋಡ್ಲಿಕ್ಕೆ ಯಾವತ್ತಾಗುತ್ತಪ್ಪ ಅಂತ ಅವರು ಕಾಯ್ತಾ ಇದ್ದಾರಂತೆ. ಆದರೆ ದೇವರು ತಮ್ಮ ಸ್ವಂತ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿ ನನ್ನ ಜನರು ಎಂದು ಆಯ್ಕೆ ಮಾಡಿಕೊಂಡ ನನ್ನ ಜನರೇ ನನಗೆ ಕಾಯ್ತಾ ಇಲ್ಲ. ದ್ಯಾಟ್ ಈಸ್ ದ ಪೇನ್ ಆಫ್ ಗಾಡ್, ಆಗ್ನಿ ಆಫ್ ಗಾಡ್. ಅದು ದೇವರ ದುಃಖ. ಆಕಾಶವೇ ಕೇಳು, ಭೂಮಿಯೇ ನೀ ಆಲಿಸು. ನಾ ಸಾಕಿ ಸಲಹಿದ ನನ್ನ ಜನ ನನ್ನನ್ನು ಅರಿತುಕೊಳ್ತಾ ಇಲ್ಲ. ಯೆರೆಮೀಯ ಹೇಳ್ತಾನಲ್ಲ, ಯೆರೆಮೀಯ ಪ್ರವಾದಿ, ಪಕ್ಷಿಗಳು ಅದ್ರ ಹೋಗುವ ಬರುವ ಟೈಮ್ ಎಲ್ಲ ಗೊತ್ತು, ಆದರೆ ನನ್ನ ಜನರಿಗೆ ನನ್ನ ಬಂದ ಟೈಮ್, ಬರುವ ಟೈಮ್, ಹೋಗುವ ಟೈಮ್ ಏನು ಗೊತ್ತಾಗ್ತಾ ಇಲ್ಲ. ದೇ ಡೋಂಟ್ ನೋ ಎನಿಥಿಂಗ್. ನಾವು ಹಾಡೆಲ್ಲ ಚೆನ್ನಾಗಿ ಹಾಡ್ತೀವಿ, ಹಾಡಿ ಹಾಡಿ ಅಳ್ತೀವಿ. ಆದರೂ ಕೂಡ ಪ್ರೀತಿಯ ಸಹೋದರ ಸಹೋದರಿಯರೇ, ಅದು ದೇವರ ದುಃಖ. ಯಾಕೆ ದೇವರಿಗೆ ದುಃಖ ಗೊತ್ತಾ?
ಇವತ್ತು ದೇವರಿಗೆ ದುಃಖ ಏನು ಗೊತ್ತಾ? ದೇವಜನರು ಎಂದು ಕರೆಯಲ್ಪಟ್ಟಿರುವ ಜನರೇ ದೇವರನ್ನು ಅರಿಯದವರಾಗಿ ಬದುಕ್ತಾ ಇರೋದೇ ದೇವರಿಗೆ ದುಃಖ. ಹೆಂಡತಿ ದುಃಖ ಏನು, ಗಂಡನ ದುಃಖ ಏನು, ಅಪ್ಪ ಅಮ್ಮನ ದುಃಖ ಏನು, ಮಕ್ಕಳ ದುಃಖ ಏನು? ಅದೇ, ನನ್ನ ಗಂಡ ನನ್ನನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ, ನನ್ನ ಹೆಂಡತಿ ನನ್ನನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ, ನನ್ನ ಮಕ್ಕಳು ನನ್ನನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮ ನನ್ನನ್ನು ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ದುಃಖ ಇದೆಯಾ? ಹಾಗಾದರೆ ಕೆಟ್ಟವರಾದ ನಮಗೆ ಇಷ್ಟು ದುಃಖ ಆಗೋದಾದರೆ ಒಳ್ಳೆಯವರು ಮಾತ್ರ ಆಗಿರುವ ಪ್ರೀತಿ ಸ್ವರೂಪನಾದ ದೇವರಿಗೆ ಎಷ್ಟು ದುಃಖ ಆಗಿರ್ಬೋದು. ನಾನು ನನಗೋಸ್ಕರ ನನ್ನ ಹೋಲಿಕೆಯಲ್ಲಿ ನನ್ನ ಪುತ್ರನ ಅನುರೂಪಿಯಾಗುವುದಕ್ಕಾಗಿ ಸೃಷ್ಟಿಸಿದ ನನ್ನ ಜನರೇ ನನ್ನನ್ನು ಇನ್ನೂ ಕೂಡ ಅರ್ಥ ಮಾಡಿಕೊಳ್ತಾ ಇಲ್ಲ. ಚರ್ಚಿಗೆ ಬರ್ತಾರೆ, ಕಮ್ಯುನಿಯನ್ ತೆಗೆದುಕೊಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಹಲ್ಲೆಲೂಯಾ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಆದರೂ ಕೂಡ ಈ ಜನರು ನನ್ನನ್ನು ಇನ್ನೂ ಕೂಡ ಅರಿತಿಲ್ಲ. ಈ ದುಃಖ ದೇವರಲ್ಲಿದೆ. ಆದರೆ ದೇವದೂತರು ದೇವರ ಹೋಲಿಕೆಯಲ್ಲಿ ಸೃಷ್ಟಿಸಲ್ಪಟ್ಟವರಲ್ಲ, ದೇವರ ಸೇವೆಗೋಸ್ಕರ ಸೃಷ್ಟಿಸಲ್ಪಟ್ಟವರು. ಅವರು ಎದುರು ನೋಡ್ತಾ ಇದ್ದಾರಂತೆ, ದೇವದೂತರು ಎದುರು ನೋಡ್ತಾ ಇದ್ದಾರಂತೆ ಯೇಸುವನ್ನು. ಅವ್ರು ಹೇಗಿರ್ತಾರೆ, ಆ ರಕ್ಷಕ ಹೇಗಿರ್ತಾರೆ, ಆ ಪ್ರವಾದನೆಯ ಸಂದೇಶದ ಅರ್ಥ ಏನು? ನಮ್ಮಲ್ಲಿ ಎಷ್ಟು ಜನ ಕ್ರೈಸ್ತರಿಗೆ ನಿಜವಾಗ್ಲೂ ಆಸೆ ಇದೆ, ಶುಭ ಸಂದೇಶದ ಮುಖಾಂತರ ನಾನು ಯೇಸುನ ತಿಳ್ಕೋಬೇಕು. ಐ ವಾಂಟ್ ಟು ನೋ ಕ್ರೈಸ್ಟ್, ಐ ವಾಂಟ್ ಟು ನೋ ಗಾಡ್, ಐ ವಾಂಟ್ ಟು ನೋ ಕ್ರೈಸ್ಟ್ ಜೀಸಸ್, ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಟ್ ಸಾಲ್ವೇಷನ್. ನನಗೆ ಆ ರಕ್ಷಕ ಗೊತ್ತಾಗಬೇಕು. ಇವತ್ತು ರಾತ್ರಿ ಊಟ ಮಾಡಲ್ಲ, ಮಲ್ಗಲ್ಲ ನಾನು, ನನಗೆ ಆ ರಕ್ಷಕ ಗೊತ್ತಾಗಬೇಕು, ನಾನು ಬೈಬಲ್ ಓದಬೇಕು. ಎಷ್ಟು ಜನ ಆ ರಕ್ಷಕನನ್ನು ತಿಳ್ಕೊಳ್ಳಿಕ್ಕೆ ಬೈಬಲ್ ಓದ್ತೀವಿ, ಎಷ್ಟು ಜನ ಬೋಧನೆ ಮಾಡಲಿಕ್ಕೆ ಹೋಗಿ ಓದ್ತೀವಿ, ಬೇರೆ ಬೇರೆ ಕಾರಣಗಳಿಗೋಸ್ಕರ ಓದ್ತೀವಿ. ನಾನು ಆ ರಕ್ಷಕನನ್ನು ಅರಿತುಕೊಳ್ಳೇಬೇಕು. ಐ ವಾಂಟ್ ಟು ನೋ ಹಿಮ್, ಐ ವಾಂಟ್ ಟು ನೋ ಹಿಮ್. ಅದು ಆ ತವಕ ಎಷ್ಟು ಜನರ ಒಳಗಡೆ ನಿಜವಾಗ್ಲೂ ಬಂದಿದೆ. ಅದು ಬಂದರೆ ನೀವು ಭಾಗ್ಯವಂತರಾಯ್ತಾ? ಅದು ಬರೋದೆಲ್ಲಿಂದ? ಶುಭ ಸಂದೇಶದಿಂದ. ದೇವದೂತರು ಕೂಡ ವೀಕ್ಷಿಸಲು ಅಪೇಕ್ಷಿಸುವಂಥ ಸಂಗತಿಗಳಿದು. 13ನೇ ವಾಕ್ಯ ಹೇಳಿ ನಿಲ್ಲಿಸ್ಬಿಡ್ತೀನಿ, ಆಯಿತಾ? ಆದ್ದರಿಂದ ನೀವು ಕ್ರೈಸ್ತ ವಿಶ್ವಾಸಿಗಳೇ, ರಕ್ಷಣೆ ಹೊಂದಿದವರೇ, ಪವಿತ್ರಾತ್ಮರನ್ನು ಪಡೆದಿರುವವರೇ, ಆದುದರಿಂದ ನೀವು ಸ್ವಸ್ಥಚಿತ್ತರಾಗಿರಿ. ಅಂದರೆ ಪ್ರಿಪೇರ್ ಯುವರ್ ಮೈಂಡ್ ಫಾರ್ ಆ್ಯಕ್ಷನ್. ಚಿಂತೆ ಮಾಡಬೇಡಿ ಅಂತ, ಯಾವುದ್ರ ಬಗ್ಗೆನೂ ಕೊರಗಬೇಡಿ ಅಂತ. ನಿಮ್ಮ ಮನಸ್ಸು ಕಾರ್ಯೋನ್ಮುಖವಾಗಿರಲಿ. ಡಿಸಿಪ್ಲಿನ್ ಯುವರ್ ಸೆಲ್ಫ್ಸ್. ಯೇಸು ಕ್ರಿಸ್ತರು ಪ್ರತ್ಯಕ್ಷರಾಗುವಾಗ ನಿಮಗೆ ಲಭಿಸಲಿರುವ ಸೌಭಾಗ್ಯದಲ್ಲಿ ಪೂರ್ಣ ನಿರೀಕ್ಷೆ ಉಳ್ಳವರಾಗಿರಿ. ಸೆಟ್ ಆಲ್ ಯುವರ್ ಹೋಪ್ ಆನ್ ದ ಗ್ರೇಸ್ that Jesus Christ will bring you when he is revealed. ಯೇಸು ಬರುವಾಗ ತರುವಂತಹ ಆ ಸಂಪೂರ್ಣ ವಿಮೋಚನೆ, ಆ ಕೃಪೆ, ದೇವರ ಅನುಗ್ರಹ, ಅದನ್ನು ಪಡ್ಕೊಳ್ಳಿಕ್ಕೂ ಎದುರು ನೋಡ್ತಾ ಇರಿ. ಆಗಮನ ಕಾಲದಲ್ಲಿರಿ, ಎದುರು ನೋಡ್ತಾ ಇರಿ. ಹಾಗೆ ನೀವು ಬದುಕುವಾಗ ಈ ಲೋಕದಲ್ಲಿ ನಿಮ್ಮ ಜೀವನ ಸಾಕ್ಷಿ ಜೀವನವಾಗ್ತದೆ, ಮಹಿಮೆ ಉಳ್ಳ ಜೀವನವಾಗ್ತದೆ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ಒಳ್ಳೆಯ ದೇವರೇ, ನೀವು ನಮ್ಮನ್ನು ಜಗತ್ತು ಸೃಷ್ಟಿಯಾಗೋ ಮೊದಲೇ ನಮ್ಮನ್ನು ನೀವು ಪ್ರೀತಿಸಿದ್ದೀರಿ. ಯುಗ ಯುಗಾಂತರಗಳಿಂದಲೂ ತಲಾಂತರಗಳಿಂದಲೂ ನಿಗೂಢವಾಗಿ ಇದ್ದಂತಹ ರಹಸ್ಯವಾದ ನಿಮ್ಮ ವಾಕ್ಯವನ್ನು ದೇವರೇ, ಶುಭ ಸಂದೇಶದ ಮುಖಾಂತರ, ಪೂಜ್ಯ ಪ್ರೇಷಿತರ ಮುಖಾಂತರ ನೀವು ನಮಗೆ ಪ್ರಕಟಪಡಿಸಿಕೊಟ್ಟಿದ್ದೀರಿ ಸ್ವಾಮಿ. ಪ್ರೇಷಿತರ ಮುಖಾಂತರವಾಗಿ ಪ್ರಕಟಪಡಿಸಿಕೊಟ್ಟ ಶುಭ ಸಂದೇಶಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ಪವಿತ್ರಾತ್ಮರೇ, ಆ ಶುಭ ಸಂದೇಶವನ್ನು ನಮ್ಮ ಹೃದಯದಲ್ಲಿ ನೀವು ಮನವರಿಕೆ ಮಾಡಿಕೊಡುತ್ತಿರುವುದಕ್ಕಾಗಿ ಸ್ತೋತ್ರಪ್ಪ. ಇಂಥ ಶ್ರೇಷ್ಠ ಜೀವೋದ್ಧಾರವನ್ನು ಪಡೆಯುವ ಸೌಭಾಗ್ಯವನ್ನು ಮಹಾಪಾಪಿಯಾದ ನನಗೆ ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ಥ್ಯಾಂಕ್ ಯು ಜೀಸಸ್ ಫಾರ್ ದ ಗ್ರೇಸ್, ದಟ್ ಗಿಫ್ಟ್ ಆಫ್ ಸಾಲ್ವೇಷನ್. ಆ ನಿತ್ಯ ರಕ್ಷೆ ಎಂಬ ಆ ಮಹಾಕೃಪೆಗಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಇನ್ನು ಹೆಚ್ಚಾಗಿ ನೀನು ಬೇಕು ಸ್ವಾಮಿ, ನಿನ್ನ ಅನುಭವ, ನಿನ್ನ ಅರಿವು ಬೇಕಪ್ಪ. ಆ ತವಕ ನಮ್ಮೊಬ್ಬೊಬ್ಬರಲ್ಲಿ ಇನ್ನೂ ಅಧಿಕವಾಗಲಿ ಅಪ್ಪ. ಈ ಸಂದೇಶವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರೂ ಕೂಡ ಯೇಸುವೆ ಸಂಪೂರ್ಣ ಜೀವೋದ್ಧಾರದ ನಿರೀಕ್ಷೆಯಲ್ಲಿ, ಆ ಮಹಾಕೃಪೆಯನ್ನು ಪೂರ್ತಿಯಾಗಿ ಅನುಭವಿಸುವಂತಹ ಆ ನಿರೀಕ್ಷೆಯಲ್ಲಿ ಆ ಎದುರು ನೋಡುತ್ತಾ ಬದುಕುವಂತೆ ಆಗಲಿ ಅಪ್ಪ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ, ಆಮೇನ್.